ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ ಆದ್ಯಸ್ನ ಗುಣೇರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪೂಜೆಗೆ ವಾಗನ ಶರಣು ಸಿದ್ಧಿ ವಿನಾಯಕ. ನಿಟಿಲ ನೇತ್ರನ ವರದ ಪುತ್ರನೇ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನ ವರದ ಪುತ್ರನೇ ನಾಗಭೂಷಣ ಪ್ರಿಯನೇ ಕಟಿತಟಾಂಕದ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿ ವಿನಾಯಕ. ಕುಕ್ಷಿ ಮಹಾಲಂಬೋದರನ್ನೇ ಇಕ್ಷು ಚಾಪನ ಗೆಲಿದನೇ ಕುಕ್ಷಿ ಮಹಾಲಂಬೋದರನ್ನೇ ಪಕ್ಷಿ ವಾಹನ ಪುರಂದರ ವಿಠಲನ ಪಕ್ಷಿ ವಾಹನ ಪುರಂದರ ವಿಠಲನ ನೀಡದಾದನೆ ಪುರಂದರ ವಿಠಲನ ನೀಡದಾದನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿ ವಿನಾಯಕ. ಗೀತಾಚಾರ್ಯನಾದ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಧರ್ಮವು ಖಿಲವಾಗಿ ಅಧರ್ಮ ಪ್ರವರ್ಧಮಾನವಾದಾಗ ನನ್ನ ಅವತಾರವು ಎಲ್ಲೆಲ್ಲಿಯೂ ಆಗುತ್ತೆ ಎಂಬುದಾಗಿ ಪರಮಾತ್ಮ ಸಾರಿದಂತೆ ಭೂತಲದಲ್ಲಿ ಅನೇಕಾನೇಕ ರೂಪಗಳಲ್ಲಿ ಪರಮಾತ್ಮ ತಾನು ಬರಲೇಬೇಕಾಗತ್ತೆ ಧರ್ಮರಕ್ಷಣೆಗೋಸ್ಕರವಾಗಿ. ಬಹುಜನರ ತೀರ್ಮಾನ ದೇವರು ಅಂದರೆ ಸುಮ್ಮನಿರ್ತಾನೆ ಅಂತ. ಯಾರಾದರೂ ಹೆಚ್ಚಾಗಿ ಮಾತನಾಡಿ ಗಲಭೆ ಮಾಡೋರನ್ನ ಸಾಮಾನ್ಯವಾಗಿ ಹೇಳೋ ಒಂದು ಪದ್ಧತಿ ಉಂಟು. ಅಪ್ಪ ನೀ ದೇವ್ರ ಹಾಗೆ ಕೂತಿರು, ದೇವ್ರ ಹಂಗೆ ಕೂತಿರು, ದೇವ್ರ ಹಂಗೆ ಕೂತಿರು ಅಂದರೆ ಸುಮ್ಮನೆ ಕೂತಿರು ಅಂತ. ಆದರೆ ಪರಮಾತ್ಮ ಹಾಗಿದ್ದಾನೆಯೇ ಅಂತ ವಿಚಾರ ಮಾಡಿ ನೋಡಿದರೆ ಅರಗಳಿಗೆ ಅವನಿಗೆ ವಿರಾಮವೇ ಇಲ್ಲ. ಅನಿತ ಭುವನಕ್ಕಾಧಾರನಾದ ಹರಿಯು ಅರಗಳಿಗೆ ಕಣ್ಣನ್ನು ಮುಚ್ಚಿದ ಎಂದರೆ ಇಡೀ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲವೇ ಅಲ್ಲವೇ? ಹಾಗಾದರೆ ಲೋಕದಲ್ಲಿ ತಾನು ಅವತರಿಸಿದ ಈ ಅವತಾರಕ್ಕೆ ಕಾರಣಭೂತಳಾಗಿರ್ತಕ್ಕಂಥ ಆ ತಾಯಿಯ ಹೆಸರನ್ನ ನಾವೀಗ ಕೊಂಡಾಡಬೇಕಾಗಿದೆ. ಬಹುಜನಗಳು ಮಕ್ಕಳಾದಾಗ ಗಂಡಾದಾಗ ಬಹು ಸಂತೋಷ, ಹೆಣ್ಣಾದಾಗ ಕೆಲವರು ದುಃಖ ಪಡುವುದುಂಟು, ಹೆಣ್ಣು ಮಗುವಾಯಿತಲ್ಲ ಅಂತ. ಆದರೆ ದೊಡ್ಡವರು ಹೇಳ್ತಾರೆ ಹೆಣ್ಣು ಹೆಣ್ಣು ಎಂದು ಬಹುವಿಧದ ಒಂದು ಸಣ್ಣ ಮಾತನ್ನಾಡುವ ಜನಗಳಿಗೆ ಎಚ್ಚರಿಕೆ. ಕೌಸಲ್ಯೆಯೇ ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಶ್ರೀರಾಮನಂಥ ರತ್ನ ಜಗತ್ತಿಗೆ ಬರುತ್ತಿರಲಿಲ್ಲ. ಹಾಗೆಯೇ ಪರಶುರಾಮ ಭಾರ್ಗವ ರಾಮ ಕೊಡಲಿಯನ್ನು ಪಿಡಿದು ಕೆಡುಕರನ್ನು ಕೊಡೆದು ಕೊಡವೆಯೊಳಗೆ ತಾಂ ಮೆರೆದಂಥ ಆ ಕೊಡಲಿಯ ರಾಮ ಪರಶುರಾಮ ತಾನ ಅವತಾರವಾಗಬೇಕಾದರೆ ಅದಕ್ಕೆ ಕಾರಣಭೂತಳಾದವಳು ಎಂದರೆ ರೇಣುಕಾದೇವಿ.
ಆ ಮಹಾತಾಯಿ ಲೋಕದಲ್ಲಿ ತಾನು ಅವತರಿಸಿ ಧರ್ಮೋದ್ಧಾರಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಆದರ್ಶ ಪುರುಷಳಾಗಿದ್ದಾಳೆ. ರಚನಾ ಎಂಟರ್ಪ್ರೈಸಸ್ನವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ರೇಣುಕಾದೇವಿ ಮಹಾತ್ಮೆ ಅಥವಾ ಪರಶುರಾಮ ಚರಿತ್ರೆ ಎಲ್ಲ ಅರ್ಥವನ್ನೊಳಗೊಂಡ ಈ ರೇಣುಕಾದೇವಿ ಮಹಾತ್ಮೆ ಕಥೆಯನ್ನು ಸ್ವಲ್ಪ ಕಾಲ ನಾವು ಕೇಳಿ ಆ ದೈವಾನುಗ್ರಹಕ್ಕೆ ಪಾತ್ರರಾಗೋಣ ಎಂದಾಗ ಕಥಾ ಪ್ರಾರಂಭದಲ್ಲಿ ದೊಡ್ಡವರು ಮೆರವಪುರದೊಳಗೆ ಪಿರಿಯವನ್ನೆನಿಸಿದ ಸಕಲ ಲೋಕ ವಲ್ಲಭಾಜನಿಸಿದ ಆದಿದೇವ ಚರಿತ ಆದಿದೇವ ಚರಿತ ರಾಮ 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 ಸೀತಾರಾಮ ಜಯ ಜಯ ರಾಮ 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 ರಾಮ. ಭೂಮಂಡಲದಲ್ಲಿ ರಕ್ಕಸರ ಹಾವಳಿ ಹೆಚ್ಚಾಗಿ ಅಭಿಮಾನ ಸುರೆಯಿಂದ ಪ್ರಮತ್ತರಾಗಿರುವ ಕ್ಷತ್ರಿಯರು ಯಾಗ ಯಜ್ಞಾದಿಗಳನ್ನು ಮಾಡಬಹುದಾದ ಸಾಧು ಸಂತರನ್ನ ಬಹುವಿಧದಲ್ಲಿ ಕಾಡಲಾರಂಭಿಸಿದಾಗ ರಕ್ಕಸರ ಬಾಧೆಯನ್ನು ಸಹಿಸಲಾರದ ದೇವರ್ಗಳು ಮತ್ತು ಸಾಧು ಸಂತರೆಲ್ಲರೂ ಬಂದು ಮಹಾನುಭಾವನಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು, ನೀನಲ್ಲದೆ ನಮ್ಮನ್ನು ಯಾರು ಕಾಪಾಡುವರು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ಮೊರಯಾಲಿ ಸೈಯ ಧರಣೀಪತೆ, ಮೊರಯಾಲಿ ಸೈಯ ಧರಣೀಪತೆ, ದೇವಾದಿ ದೇವ ಶ್ರೀ ಲಕ್ಷ್ಮೀಪತೆ. ಅದಮಾದಿ ರಕ್ಕಸರು ಬಲು ಬಾಧಿಸೆ, ಅದಮಾದಿ ರಕ್ಕಸರು ಬಲು ಬಾಧಿಸೆ, ಯಾಗಾದಿ ಯಜ್ಞಗಳು ಹಾಳಾಗಿದೆ, ಅಯ್ಯ ಯಾಗಾದಿ ಯಜ್ಞಗಳು ಹಾಳಾಗಿದೆ. ಬಹುವಿಧ ಬಾಧೆಯ ಬಿಡಿಸೋ ರಂಗಯ್ಯ, ಬಹುವಿಧ ಬಾಧೆಯ ಬಿಡಿಸೋ ರಂಗಯ್ಯ, ಮುಂದೆ ಗತಿ ಕಾಣೆ ಓ ಮಾಧವ, ಮುಂದೆ ಗತಿ ಕಾಣೆ ಓ ಮಾಧವ. ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ಲಕ್ಷ್ಮೀಪತೆ ನಾರಾಯಣ ದೇವಾ ದೇವತೆಗಳೆಲ್ಲರೂ ಪ್ರಾರ್ಥನೆಯನ್ನು ಮಾಡಿದರಂತೆ, ಪರಮಾತ್ಮ ಕಾಪಾಡು ನಮ್ಮನ್ನ, ಇವರ ಬಾಧೆಯಿಂದ ಬಿಡಿಸಿ ಕಾಪಾಡು. ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಹೇಳ್ತಿದ್ದಾನೆ, ಅಯ್ಯ ನಾನು ಅವತರಿಸ್ತೇನೆ, ನಾನು ಅವತರಿಸುವುದಕ್ಕೋಸ್ಕರವಾಗಿ ಅದಿತಿ ದೇವತೆಯನ್ನು ಸಹ ಪ್ರಾರ್ಥಿಸಿಕೊಂಡಿದ್ದೇನೆ. ಆ ತಾಯಿಯು ಲೋಕದಲ್ಲಿ ಅವತರಿಸುತ್ತಾಳೆ. ನಾನು ಅವತರಿಸಿ ರಕ್ಕಸರನ್ನೆಲ್ಲ ಸಂಹಾರ ಮಾಡಿ ಮಧೋನ್ಮತ್ತರಾಗಿರತಕ್ಕಂಥ ಕ್ಷತ್ರಿಯರ ಕುಲವನ್ನೇ ನಾಶ ಮಾಡಿ ಎಲ್ಲ ವಿಧದ ಶಾಂತಿಯನ್ನು ನಿಮಗೆ ಉಂಟು ಮಾಡುತ್ತೇನೆ. ನಾನು ಅವತಾರ ಮಾಡುವ ಕಾಲವನ್ನು ಎದುರು ನೋಡುತ್ತೀರಿ. ಆ ತಾಯಿ ಅವತರಿಸುತ್ತಾಳೆ, ಮಹಾನುಭಾವಳಾಗಿರ್ತಕ್ಕಂಥ ಅದಿತಿಯು ಅವತರಿಸಿ ನನ್ನ ಜನ್ಮಕ್ಕೆ ಕಾರಣ ಆಗ್ತಾಳೆ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದರಂತೆ. ಕಾಲ ಕಳೆದಿದೆ. ಕಾಲ ಕಳೆಯುತ್ತಿದ್ದರೆ ಕನ್ಯಾಕುಬ್ಜದ ದೇಶದಿ, ಕನ್ಯಾಕುಬ್ಜ ದೇಶದಿ ಇಕ್ಷ್ವಾಕು ವಂಶದ ಅರಸ ರೇಣುಕಾ ಅರಸನಲ್ಪ ವಿಧಾನದೆ ರೇಣುಕಾ ಜಲ್ಪ ವಿಧಾನದೆ. ಧರೆಯಲ್ಲಿ ಕನ್ಯಾಕುಬ್ಜ ದೇಶ, ಇಕ್ಷ್ವಾಕು ವಂಶದ ರೇಣುಕ ರಾಜ, ಆತನಿಗೆ ಮಕ್ಕಳಿಲ್ಲ ಎನ್ನುವತಕ್ಕಂಥ ಒಂದು ದುಃಖ. ಆ ಮಕ್ಕಳಿಲ್ಲ ಅನ್ನುವ ದುಃಖಕ್ಕೋಸ್ಕರವಾಗಿ ಬಹುವಿಧದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ.
ತನ್ನ ಹೆಂಡತಿಯಿಂದೊಳಗೂಡಿ ತಪಸ್ಸನ್ನು ಆಚರಿಸುತ್ತಿದ್ದನಂತೆ. ಪೂರ್ವ ಕಾಲದಲ್ಲಿ ಮಕ್ಕಳಿಗಾಗಿ ಬಹುವಿಧದಲ್ಲಿ ಪರಿತಪಿಸುತ್ತಿದ್ದರು ತಂದೆ ತಾಯಿಗಳು. ದೇವಸ್ಥಾನಗಳನ್ನು ಕಟ್ಟಿಸ್ತಿದ್ದರು, ಯಾತ್ರೆಗಳನ್ನೆಲ್ಲ ಮಾಡ್ತಿದ್ದರು. ಯಾವ ಕಥೆ ತೆಗೆದುಕೊಂಡರೂ ಮಕ್ಕಳಿಲ್ಲ ಅನ್ನೋ ಕಥೆ ಹೆಚ್ಚಾಗಿ ಬರ್ತಿತ್ತು. ಈಗಿನ ಕಾಲದ ಕಥೆಯಲ್ಲಿ ಆ ಮಾತು ಬರೋಲ್ಲ. ದೇವರು ನಮ್ಮ ದೇಶದಲ್ಲಿ ಮಕ್ಕಳ ಕೊರತೆಯನ್ನು ನೀಗಿಸಿದ್ದಾನೆ. ಅಂತೂ ಈ ರೇಣುಕ ರಾಜ ಬಹುವಿಧದಲ್ಲಿ ಪಾರ್ವತಿ ಪರಮೇಶ್ವರಿ ಇವರನ್ನು ಕುರಿತು ತಪಸ್ಸನ್ನು ಆಚರಿಸಿದಾಗ ಇವರ ತಪಸ್ಸಿಗೆ ಮೆಚ್ಚಿರ್ತಕ್ಕಂಥ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಅಯ್ಯ ಅರಸ, ಮಕ್ಕಳ ಭಾಗ್ಯವನ್ನು ಅಪೇಕ್ಷಿಸುತ್ತಿರುವ ನಿನಗೆ ಆ ಭಾಗ್ಯ ದೊರಕಲಿದೆ. ಆದರೆ ಇದಕ್ಕಾಗಿ ನೀನೊಂದು ಶಕ್ತಿ ಶಾಂತಿ ಯಜ್ಞವನ್ನು ಮಾಡು. ಆ ಶಕ್ತಿ ಶಾಂತಿ ಯಜ್ಞದಿಂದಾಗಿ ಮಕ್ಕಳ ಭಾಗ್ಯವನ್ನು ಪಡೆಯುತ್ತೀಯ. ಆದೇಶವನ್ನು ಹೊತ್ತ ಅರಸ ಯಜ್ಞಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾನೆ. ಧಗ ಧಗ ಧಗನ ಉರಿಯುವ ಆ ಜ್ವಾಲೆಯಲ್ಲಿ ಧಳ ಧಳ ಧಳನೆ ತುಪ್ಪವನ್ನು ಸುರಿಯುತ್ತಾ, ಬೇಡಿದವರಿಗಿಲ್ಲ ಎನ್ನದೇ ದಾನ ಧರ್ಮಗಳನ್ನು ನೀಡುತ್ತಾ ಮಹಾನುಭಾವನಾದ ಆ ರೇಣುಕ ರಾಜ ಶಕ್ತಿ ಶಾಂತಿ ಯಜ್ಞವನ್ನು ಮಾಡುತ್ತಿರುವಾಗ ಆ ಶಕ್ತಿ ಶಾಂತಿ ಯಜ್ಞದಲ್ಲಿ ಪ್ರತ್ಯಕ್ಷಳಾದಳಂತೆ. ಫಳ ಫಳ ಹೊಳೆಯುವ ತೇಜದಿಂದಲೇ ಪ್ರತ್ಯಕ್ಷಳಾದಳು ದೇವಿ. ಏನರಿಯದ ಜನಕಿ ಪರಿಯಲಿ ವರ ನೀಡಲು ಬಂದಳು ತಾಯಿ. ಏಕವೀರ ನಾಮದಿ ಅವತರಿಪನು, ಏಕವೀರ ನಾಮದಿ ಅವತರಿಪನು ಎಂದಳಾಗ ಮಹತಾಯಿ, ಎಂದಳಾಗ ಮಹತಾಯಿ, ಎಂದಳಾಗ ಮಹಾತಾಯಿ. ಆ ಶಕ್ತಿ ಶಾಂತಿ ಯಜ್ಞದಲ್ಲಿ ಪ್ರತ್ಯಕ್ಷಳಾಗಿರ್ತಕ್ಕಂಥ ದೇವಿ ತಾನು ಆಶೀರ್ವಾದವನ್ನು ಮಾಡಿ ಶಿಶುವಾಗಿ ತಾನು ಅವರ ಕೈ ಸೇರಿದಳಂತೆ. ಧರೆಯೊಳಗೆ ತಾನು ಅಯೋನಿಜಳಾಗಿ ಅವತರಿಸಬೇಕೆಂದು ಶಿವನನ್ನು ವರಬೇಡಿದ್ದ ಈ ತಾಯಿ ಅವತರಿಸಿದಳು ಶಿಶುವಾಗಿ. ಏನು ಆನಂದ! ಆ ಮಕ್ಕಳಿಲ್ಲದವರ ಮನೆಯಲ್ಲಿ ದೊರೆತ ಆ ಮಗುವಿನ ಆನಂದ ಹೇಳುತ್ತೀರದು. ಆ ಮಗುವಿಗೆ ನಾಮಕರಣವನ್ನು ಮಾಡುವಾಗ ಎಲ್ಲರೂ ಹೇಳಿದರಂತೆ, ರೇಣುಕರಾಜನ ಪುತ್ರಿಯಾದ್ದರಿಂದ ರೇಣುಕಾದೇವಿ. ರೇಣುಕಾದೇವಿ ಹ್ಯಾಕ್ ಕಾಡ್ತಿದ್ದಾಳ ಎಮ್ಮ ಎಂದರೆ, ತ್ರಿಮೂರ್ತಿಗಳನ್ನು ಸರ್ವದಾ ಸೇವೆಯನ್ನು ಮಾಡುವ ಅವರ ಪತ್ನಿಯರಾದ ಲಕ್ಷ್ಮೀ ಪಾರ್ವತಿ ಸರಸ್ವತಿಯರು ಅವರೆಲ್ಲರ ರೂಪ ಏಕವಾಗಿ ಧರೆಯೊಳಗೆ ಅವತರಿಸಿದೆಯೋ ಎನ್ನುವಂಥ ರೂಪದಲ್ಲಿ ಕಂಗೊಳಿಸುತ್ತಿದ್ದಾಳೆ ಆ ಮಹಾನುಭಾವಳಾದ ರೇಣುಕಾದೇವಿ. ಬೆಳೆಯುತ್ತಿದ್ದಾಳಾಯಮ್ಮ. ದಿನವೊಂದು, ಮಾಸವೊಂದು, ವರುಷವೊಂದು, 2, 3, 4 ಕಳೆಯುತ್ತಿರೆ. ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ತಿಂಗಳಾಯಿತು, ಒಂದು ವರ್ಷವಾಯಿತು. ಮಗು ಬೆಳೆಯುತ್ತಿದ್ದಾಳೆ. ಬೆಳೆಯುತ್ತಾ ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರೆ ಆ ಗುರುಗಳೇ ಆ ವಿದ್ಯೆಯನ್ನು ಹೇಳಿಕೊಡುವಾಗ ತಾವೇ ಹೆದರುವ ಥರದಲ್ಲಿ ಈ ಎಮ್ಮನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕಂಡು ಬೆದರಿ ತಾವು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರಂತೆ. ಕಾರಣ ಆಕೆ ಅವತಾರಳು. ಆ ದೇವಿಯು ಅವತಾರಳಾದ್ದರಿಂದ ತಾನು ಲೋಕವನ್ನು ಉದ್ಧಾರ ಮಾಡಲು ಅವತರಿಸಿರುವುದರಿಂದ ಗುರುಗಳೇ ಕಂಡು ಭಯಪಡುವಂತಿದೆ. ಆಗಿನ ಕಾಲದಲ್ಲಿ ಗುರುಗಳನ್ನು ಕಂಡರೆ ಶಿಷ್ಯರು ಭಯಪಡುತ್ತಿದ್ದರು. ಮೇಷ್ಟ್ರು ಅಂದರೆ ಹುಡುಗರೆಲ್ಲ ಗಡ ನಡುಗುತ್ತಿದ್ದರು. ಈಗ ಹುಡುಗರು ಅಂದರೆ ಮೇಷ್ಟ್ರೆಲ್ಲ ಗಡ ಅಂತ ನಡುಗೋ ಹಾಗಾಗಿದೆ ಕಾಲ. ಅದರ ಬಗ್ಗೆ ಹೆಚ್ಚಿಗೆ ಹೇಳಿದರೆ ಕೆಲವರ ಮನಸ್ಸಿಗಾದರೂ ನೋವಾಗಬಹುದೇನೋ ಏನೋ. ಈಗ ಇಷ್ಟು ಮಾತ್ರ ಹೇಳೋಣ. ವಿದ್ಯಾವಂತಳಾಗುತ್ತಿರ್ತಕ್ಕಂಥ ರೇಣುಕಾದೇವಿ ಹಿರಿಯಳಾಗುತ್ತಿದ್ದರೆ ತಂದೆಗೆ ಬಂತಂತೆ, ಇಂಥ ರೂಪವತಿಯಾಗಿರ್ತಕ್ಕಂಥ ನನ್ನ ಮಗಳನ್ನು, ಸರ್ವ ವಿಧದಲ್ಲಿಯೂ ಕೂಡ ಎಲ್ಲರಿಗೂ ಹಿರಿಯಳೆನಿಸಿಕೊಳ್ಳಬಹುದಾದ ಈ ನನ್ನ ಮಗಳನ್ನು ಯಾರು ಕೊಟ್ಟು ಮದುವೆ ಮಾಡೋದು? ಪರಮಾತ್ಮ ನೀನೇ ಮಾರ್ಗ ತೋರಬೇಕು. ಇಲ್ಲಿ ಪರಮೇಶ್ವರನೇ ಅವತಾರವಾಗಬೇಕು. ಕಾರಣ ಲೋಕ ಉದ್ಧಾರ ಮಾಡಲು ಹರಿ ಅವತಾರವಾಗಬೇಕಾದರೆ ಆ ಹರಿಯನ್ನ ಮಗನನ್ನಾಗಿ ಪಡೆದುಕೊಳ್ಳುವ ಯೋಗ್ಯತೆ ಉಳ್ಳವರು ಬರಬೇಕಾಗಿದೆಯಲ್ಲ ಎಂದರೆ ಇಲ್ಲೇನಾಗಿದೆ? ಲೋಕದಲ್ಲಿ ಎಲ್ಲರೂ ಅರಿಯುವಂತೆ ಗಾದಿಯ ರಾಜ, ಅವನ ಹೆಂಡತಿ ಪೌರಕುತ್ಸು, ಇವರು ಬಹುವಿಧದಲ್ಲಿ ಮಕ್ಕಳಿಲ್ಲದೆ ಅನೇಕ ವರಗಳನ್ನು ಪಡೆದು ಆ ವರ ಪ್ರಭಾವದಿಂದ ಅವತರಿಸಿರ್ತಕ್ಕಂಥ ಅವಳು ಮಗಳು ಸತ್ಯವತಿ. ಆ ಸತ್ಯವತಿ ಮಹಾರೂಪವತಿ. ಆ ಸತ್ಯವತಿಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವಾಗ
ಚವನ ಭಾರ್ಗವ, ಭೃಗುಮುನಿ ಇವರ ಮಗ ರುಚಿಕ. ಈ ರುಚಿಕ ಮಹರ್ಷಿ ಮಹಾರೂಪವಂತನೂ ಮಹಾ ತೇಜಸ್ವಿಯೂ ಆಗಿದ್ದನಂತೆ. ಈ ಮಹಾನುಭಾವನಾದ ರುಚಿಕನಿಗೆ ತಮ್ಮ ಮಗಳಾಗಿರ್ತಕ್ಕಂಥ ಸತ್ಯವತಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಸತ್ಯವತಿಯು ತನ್ನೆಲ್ಲ ರಾಜ ಸುಖಭೋಗಗಳನ್ನು ಮರೆತು ಪತಿಯ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಾಳೆ. ಆದರೆ ತಂದೆಗೊಂದು ದುಃಖ ಬಂತು. ಇದ್ದವಳೊಬ್ಬಳು ಮಗಳನ್ನು ಕೊಟ್ಟು ಮದುವೆ ಮಾಡಿದ್ವಲ್ಲ, ಮನೆಯಲ್ಲಿ ಮಕ್ಕಳಿಲ್ಲ ಎಂದಾಗ ಆ ಪೌರಕುತ್ಸು ಅಂದರೆ ಸತ್ಯವತಿಯ ತಾಯಿ ಮಗಳಿಗೆ ಬಂದು ಹೇಳ್ತಾಳೆ, ಅಮ್ಮ, ನಿನ್ನ ಗಂಡ ಮಹಾ ತಪಸ್ವಿ, ಇಚ್ಛಾ ಮಾತ್ರದಿಂದ ಏನು ಬೇಕಾದರೂ ಮಾಡಬಲ್ಲ. ನನ್ನದೊಂದು ವರವನ್ನು ಕೇಳಮ್ಮ. ಏನಮ್ಮ? ನಿನ್ನ ಗಂಡನಿಗೆ ಹೇಳಿ ನನಗೂ ಮಕ್ಕಳಾಗುವಂಥ ಆಶೀರ್ವಾದ ಮಾಡಿಸಿ. ಆಕೆ ಬಂದಿದ್ದಾಳೆ, ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿದ್ದಾಳೆ. ಸ್ವಾಮಿ. ಏನು ದೇವಿ? ಏನೂ ಇಲ್ಲ ಸ್ವಾಮಿ, ಮಕ್ಕಳಿಲ್ಲದೆ ನನ್ನ ತಾಯಿ ಬಹಳವಾಗಿ ಪರಿತಪಿಸುತ್ತಿದ್ದಾಳೆ. ಇದ್ದ ಒಬ್ಬ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಿ ಅವರ ಮನೆ ಬರಿದಾಗಿದೆ, ಅನುಗ್ರಹವನ್ನು ಮಾಡಿ. ಏನಾಗಬೇಕು? ಏನೂ ಇಲ್ಲ, ನನ್ನ ತಾಯಿಗೂ ಮಕ್ಕಳಾಗುವಂತೆ ಆಶೀರ್ವಾದ ಮಾಡಿ. ಗಂಡ ಹೇಳಿದ, ಅಷ್ಟೇ ತಾನೇ, ತಥಾಸ್ತು. ಸತ್ಯವತಿ ಮತ್ತೆ ಅಲ್ಲೇ ನಿಂತಿದ್ಲು. ಏಕೆ ದೇವಿ ನಿಂತಿದ್ದೀಯಾ? ಸ್ವಾಮಿ, ಏನೂ ಇಲ್ಲ, ಹೇಗೂ ನಮ್ಮ ತಾಯಿಗೆ ಮಕ್ಕಳಾಗುವಂತ ಅನುಗ್ರಹ ಮಾಡಿದ್ರಿ, ಆದರೆ ನನ್ನ ಮನೆಯಲ್ಲೂ ಯಾವ ಮಕ್ಕಳಿಲ್ವಲ್ರಿ. ಮಕ್ಕಳಿದ್ದರೆ ಮನೆ ಚಂದ, ಮಕ್ಕಳಾಡುವ ಮಾತು ಚಂದ. ನಕ್ಕ ರುಚಿಕ, ಅಷ್ಟೇ ತಾನೇ, ಆಯಿತು ಬಿಡು, ನಿನಗೂ ಪುತ್ರ ಸಂತಾನವಾಗುವಂಥ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ತನ್ನ ತಪ ಪ್ರಭಾವದಿಂದ ಮಂತ್ರಾನ್ನವನ್ನು ನಿರ್ಮಿತ ಮಾಡಿ ಹೆಂಡತಿಗೆ ಕರೆದು ಹೇಳಿದನಂತೆ, ಇದ ನೋಡು, ಇದು ನಿನಗಾಗಿ, ಈ ಪಾರ್ಶ್ವದಲ್ಲಿರುವುದು ನಿನ್ನ ತಾಯಿಗಾಗಿ. ನಾನು ಈ ಮಂತ್ರಾನ್ನವನ್ನು ಸಿದ್ಧ ಮಾಡಿದ್ದೇನೆ, ಸ್ವೀಕಾರ ಮಾಡಿ. ಮಗಳೋಡಿ ಬಂದು ತಾಯಿಗೆ ಹೇಳಿದ್ಲಂತೆ, ಅಪ್ಪ, ಅಮ್ಮ ಎಲ್ಲಿ? ನೋಡಮ್ಮ, ಇಲ್ಲಿದ್ದಾಳೆ. ಅಮ್ಮ. ಏನಮ್ಮ? ನನ್ನ ಪತಿಯನ್ನ ನಾನು ಒಪ್ಪಿಸಿ ಮಂತ್ರಾನ್ನವನ್ನು ಸಿದ್ಧ ಮಾಡಿದ್ದೇನೆ ಬಾಮ್ಮ. ತಾಯಿ ಬಂದಿದ್ದಾಳೆ. ತಾಯಿ ಬಂದು ಇವರೀರುವರು ಹೋಗಿ ನದಿಯ ತೀರದಲ್ಲಿ ಸ್ನಾನ ಮಾಡಿ ಬಂದಾಗ ಈ ಪ್ರಸಾದವನ್ನು ಸ್ವೀಕರಿಸುವಾಗ ದೈವಿಕ ವಿಚಿತ್ರ ಸಂಗತಿ. ಆ ಪ್ರಸಾದವನ್ನು ಸ್ವೀಕರಿಸುವ ಸಮಯದಲ್ಲಿ ಸತ್ಯವತಿಯು ತಾನು ತೆಗೆದುಕೊಳ್ಳಬೇಕಾದ ಪ್ರಸಾದವನ್ನ ಅವರ ತಾಯಿಯಾದ ಪೌರಕುತ್ಸು ತೆಗೆದುಕೊಂಡಿದ್ದಾಳೆ. ಮಗಳಿಗೆ ಹೋಗಬೇಕಾದ ಪ್ರಸಾದ ತಾಯಿಗೂ, ತಾಯಿ ಸೇವಿಸಬೇಕಾದ ಪ್ರಸಾದ ಮಗಳಿಗೂ ತಾನು ಸೇರಿದೆಯಂತೆ. ಇಬ್ಬರು ಪ್ರಸಾದವನ್ನು ಸ್ವೀಕರಿಸಿದರು. ಹಿಂತಿರುಗಿ ಸ್ವಲ್ಪ ಕಾಲವಾಗುವುದರೊಳಗಾಗಿ ಸತ್ಯವತಿ ಗರ್ಭವತಿಯಾಗಿದ್ದಾಳೆ. ಸತ್ಯವತಿ ಗರ್ಭವತಿಯಾದರೆ ಆಕೆಯ ಮನಸ್ಸು ಸರ್ವದಾ ಯುದ್ಧವನ್ನು ಮತ್ತು ಬಹು ಕಠಿಣವಾದ ವಾರ್ತೆಗಳನ್ನು ಮತ್ತು ಇತ್ಯಾದಿಗಳನ್ನೇ ಅಪೇಕ್ಷೆ ಪಡುತ್ತಿದೆ. ಗಂಡ ನೋಡಿದ, ದೇವಿ, ಇದೇನಿದು? ನೀನು ಕಲಹಪ್ರಿಯಳಾಗ್ತಾ ಇದ್ದೀಯಾ? ಯಾವಾಗಲೂ ಶಾಂತಿ ಪ್ರಿಯಳಾಗಿದ್ದವಳು ಕಲಹಪ್ರಿಯಳಾಗ್ತಿದ್ದೀಳ, ಕಾರಣವೇನು? ದೇವ, ನನಗೇ ಅರಿವಾಗ್ತಿಲ್ಲ ಕಣ್ರಿ. ಏಕೋ ಮನಸ್ಸಿನಲ್ಲಿ ಯಾರನ್ನಾದರೂ ಕಂಡರೆ ಅವರೊಡನೆ ಜಗಳವಾಡೋಣ, ಅವರನ್ನು ನಿಂದಿಸೋಣ ಅನ್ನೋ ಸಿಟ್ಟು ಬರುತ್ತೆ, ಮಾತಿಗೆ ಮಾತು ಕೋಪ ಬರುತ್ತೆ. ಹೀಗೆ ಹೆಚ್ಚುತ್ತಾ ಇದೆಯಲ್ಲ. ರುಚಿಕ ಕಣ್ಣನ್ನು ಮುಚ್ಚಿ ಓಂ ನಮಃ ಶಿವಾಯ ಎಂದು ಯೋಚಿಸಿದ. ಆಹಾ, ಅನರ್ಥವಾಗಿ ಹೋಯ್ತು ದೇವಿ. ನಿಮ್ಮ ತಾಯಿ ರಾಜ್ಯವಾಳುವ ಆ ರಾಜನ ಮಡದಿಯಾದ್ದರಿಂದ ನಾಡಾಳಬಹುದಾದಂಥ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ಕೋಪಿಷ್ಟನೂ ಛಲಗಾರನೂ ಬಲವಂತನೂ ಆಗಿರುವ ಒಬ್ಬ ಕುಮಾರನು ಅವತರಿಸಲಿ ಎಂದು ನಿಮ್ಮ ತಾಯಿಗೆ ಆಶೀರ್ವಾದ ಮಾಡಿ, ನಿನ್ನ ಗರ್ಭದಲ್ಲಿ ನೇಮನಿಷ್ಠನು, ಶಾಂತಿಪ್ರಿಯನು, ಸರ್ವದಾ ದೈವ ಭಕ್ತನು, ಲೋಕಹಿತ ಕಾರಣಕರ್ತನಾದ ಮಗನಾಗಬೇಕು ಎಂಬುದಾಗಿ ನಾನು ಭಾವಿಸಿದ್ದೆ ಕಣೆ. ಆದರೆ ಈ ದೈವಿಕ ವಿಚಿತ್ರ, ತಾಯಿಗೆ ನಿನ್ನ ಪ್ರಸಾದ, ನಿನಗೆ ಆ ತಾಯಿ ಪ್ರಸಾದ ಸೇರಿದೆ. ಏನು ಮಾಡಲಿ? ಥಟ್ಟನೆ ಪಾದ ಹಿಡಿದಳಂತೆ ಸತ್ಯವತಿ. ಹಾಗಾಗಬಾರದು ಸ್ವಾಮಿ, ಹಾಗಾಗಬಾರದು. ನನ್ನ ಉದರದಲ್ಲಿ ಜನಿಸಿದಂಥ ಕುಮಾರ ಲೋಕದಲ್ಲಿ ಅಪ್ರಿಯನಾಗಬಾರದು, ಸಾಧು ಸಂತರಿಂದ ದೂಷಿತನಾಗಬಾರದು. ದಯಮಾಡಿ ನನ್ನನ್ನು ಕಾಪಾಡಿ. ರುಚಿಕ ಮಹರ್ಷಿ ಕ್ಷಣಕಾಲ ಯೋಚನೆಯನ್ನು ಮಾಡಿ ತನ್ನ ತಪ ಪ್ರಭಾವವನ್ನೆಲ್ಲವನ್ನು ಧಾರೆ ಎರೆದು, ಚಿಂತಿಸಬೇಡ, ಆ ಗುಣಗಳು ಸ್ವಲ್ಪ ಮಟ್ಟಿಗಿದ್ದರೂ ಸಹ ಲೋಕವಿಖ್ಯಾತನು, ಮಹಾ ತಪಸ್ವಿಯು, ಪರಮೇಶ್ವರನ ಅಂಶದಿಂದಲೇ ತಾನೇ ಶಿವನೇನೋ ಎನ್ನುವ ರೀತಿಯಲ್ಲಿ ಕುಮಾರ ಅವತಾರವಾಗ್ತಾನೆ. ಆಶೀರ್ವಾದ ಮಾಡಿದರು. ಕಾಲ ಕಳೆದಿದೆ, ಕಳೆಯಿತು ಕಾಲ, ಹೊರನವರ ಬಲದಿ ಧರೆಗೆ ಸಂತಸವ ನೀಡಲು ಕುವರನವತರಿಪ ಕಾಲ. ಕಳೆಯಿತು ಕಾಲ, ಕಳೆಯಿತು ಕಾಲ, ಹೊರಬನೆ ಸಗಲು ಹರನವತರಿಪ ಕಾಲ.
ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಮಹಾನುಭಾವಳಾಗಿರತಕ್ಕಂಥ ಸತ್ಯವತಿಯ ಗರ್ಭಾಂಬುದಿಯಲ್ಲಿ ಅಗ್ನಿಯೋಪಾದಿಯಲ್ಲಿ ಧಗಧಗನೆ ಜ್ವಲಿಸುತ್ತಿದೆಯೋ ಎನ್ನುವ ತೇಜಸ್ಸಿನಿಂದ ರುದ್ರಾಂಶವೇ ಒಂದು ಗಂಡು ಮಗುವಾಗಿ ಅವತರಿಸಿದೆ. ಏನು ಆಶ್ರಮದಲ್ಲಿ ಆನಂದವೋ ಆನಂದ, ಆನಂದವೋ ಆನಂದ. ಗಂಡು ಮಗು. ಇನ್ಯಾರ ಮನೆಯಲ್ಲಾದರಾಗಿದ್ದರೆ ಲಾಡು, ಚಿರೋಟಿ, ಫೇಣಿ, ಬರ್ಪಿ, ದೂದ್ಪಡ ಎಲ್ಲ ಹಂಚುತ್ತಿದ್ದರು. ಅವರು ಆಶ್ರಮವಾಸಿಗಳಾದ್ದರಿಂದ ವಿಧ ವಿಧವಾದ ಹಣ್ಣು ಹಂಪಲಗಳನ್ನೆಲ್ಲವನ್ನು ತಂದರು, ರಸಾಯನವನ್ನು ಮಾಡಿ ಉಂಡರು. ಆ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಲು ಬಂದರು. ನಮ್ಮಲ್ಲಿ ನಾಮಕರಣ ಶಾಸ್ತ್ರ ಎಂದರೆ ಬಹು ವಿಶೇಷವಾಗಿರುತ್ತೆ, ಕೆಲವರಲ್ಲಿ ಇಲ್ಲ. ಪೂರ್ವದಲ್ಲಿ ಮಕ್ಕಳು ಅವತರಿಸಿದರೆ ಸಂತೋಷ. ಈಗ ನವೀನ ಕಾಲವಾದ್ದರಿಂದ ಯಾರಾದರೂ ಸ್ನೇಹಿತರು ಸಿಕ್ಕಿದರೆ ಅವನ್ನ ಕರೆದ ಕೂಡಲೇ ಹೇಳ್ತಾರೆ ಗುಡ್ ನ್ಯೂಸ್ ಅಂತ. ಅವನು ಕೈ ಹಿಡ್ಕೊಳ್ತಾನೆ, ಈತನು ಕೈ ಹಿಡ್ಕೊಳ್ತಾನೆ. ಏನೋ ಗುಡ್ ನ್ಯೂಸ್, ನನಗೊಂದು ಗಂಡು ಮಗುವಾಗಿದೆ ಅಂದರೆ ಎದುರಿಗಿರೋನು ಹೌದಾ ಅಂತ ಕೈ ಕುಲುಕಿದ್ರೆ ಅಲ್ಲೇ ಲಾಡೋ ಚಿರೋಟಿ ಎಲ್ಲ ಮುಗಿದ ಹಾಗೆ. ಈ ಸಂತೆಪೇಟೆಯಲ್ಲಿ ಒಬ್ಬ ಕೂಲಿ ಮಾಡ್ತಿದ್ದ, ಅವನಿಗೆ ಅಪರೂಪಕ್ಕೊಂದು ಗಂಡು ಮಗುವಾಗಿಬಿಡ್ತು. ಆ ದೊಡ್ಡ ದೊಡ್ಡವರೆಲ್ಲ ಸೇರಿದಲ್ಲ, ನಿನಗೆ ಗಂಡು ಮಗುವಾಗಿದೆ ಅಂತಲ್ಲ. ಹಾಗಾದ್ರೆ ನಮಗೆ ಲಾಡೋ ಕೊಡಿಸು. ಇನ್ನೊಬ್ಬರಂದ್ರು ನನಗೆ ಲಾಡು ಬೇಡ, ನನಗೆ ದಮ್ ರೋಟ್ ಕೊಡಿಸು. ಇನ್ನೊಬ್ಬರಂದ್ರು ನನಗೆ ಬಾದಾಮಿ ಹಲ್ವಾ ಕೊಡಿಸು. ಇನ್ನೊಬ್ಬರಂದ್ರೆ ಅವೆಲ್ಲ ಬೇಡ ಕಣಪ್ಪ, ನನಗೆ ಮೈಸೂರು ಪಾಕ್ ಕೊಡಿಸು. ಅವನಂದ, ಸ್ವಾಮಿ ನಾ ಬೆಳಗಿನಿಂದ ಸಾಯಂಕಾಲವರೆಗೂ ದುಡಿದ್ರೆ ನನಗೆ ಬರೋದು 5 ರೂಪಾಯಿ, ನೀವು ಒಬ್ಬೊಬ್ರು 5 ರೂಪಾಯಿ ತಿಂಡಿ ಕೇಳ್ತೀರ, ಅವೆಲ್ಲ ಗೊತ್ತಿಲ್ಲ ಕಣಯ್ಯ, ಕೊಡಿಸಲೇಬೇಕು. ಸ್ವಾಮಿ ನನ್ನ ಮಾತು ಕೇಳಿ, ಅವೆಲ್ಲ ಮಾತಾಡಬೇಡ, ಸಾಲನಾದರೂ ಮಾಡು ಕೊಡಿಸು. ಅಲ್ಲ ಸ್ವಾಮಿ ಅವೆಲ್ಲ ಮಾತಾಡಬೇಡ, ಯಾ ಕೊಡಿಸು. ಇವನು ಕೇಳೋವರೆಗೂ ಕೇಳಿ ಆಮೇಲೆ ಹೇಳಿದ, ಸ್ವಾಮಿ ನಾಳೆ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಬಂದುಬಿಡಿ, ಯಾರ್ಯಾರಿಗೆ ಏನು ಬೇಕು ಎಲ್ಲ ತಂದು ಕೊಟ್ಬಿಡ್ತೀನಿ. ಭಾನುವಾರ ಬಂತು. ಈ ದೊಡ್ಡ ದೊಡ್ಡವರೆಲ್ಲ ಬಂದರು. ಈ ಕೂಲಿ ಹೊರೋನೊಂದು ಜಮಖಾನ ಹಾಸಿ ಎಲ್ಲರನ್ನು ಕೂರಿಸಿ ಒಂದು ಪೇಪರು ಪೆನ್ಸಿಲ್ ತಗೊಂಡು, ಸ್ವಾಮಿ ನಿಮಗೇನು ಬೇಕು? ನನಗೆ ಲಾಡು, ನಿಮಗೆ ಚಿರೋಟಿ, ನಿಮಗೆ ಮೈಸೂರು ಪಾಕು ಎಲ್ಲ ಬರ್ಕೊಂಡ. ಸ್ವಾಮಿ ಒಂದು 5 ನಿಮಿಷ ಕೂತ್ಕೊಳ್ಳಿ, ಬೆಣ್ಣೆ ಕಾಯಿಸಿ ತುಪ್ಪ ತರ್ತೀನಿ ಅಂತ ಒಳಗಡೆ ಹೋಗಿದ್ದು. ಒಂದು ಗೋಣಿ ಚೀಲ ತಂದ. ಆ ಬಂದಿದ್ದರಲ್ಲೊಬ್ಬ ಕೇಳಿದ್ರೆ, ಇದೇನು ಗೋಣಿ ಚೀಲ ತುಂಬ ತರ್ತೀಯಾ? ಸ್ವಾಮಿ 1 ನಿಮಿಷ ಕೂತ್ಕೊಳ್ಳಿ ಬಂದೆ. ನೀವು ಯಾಕೆ ಭಯಪಡ್ತೀರಾ ಅಂತ ಹೊರಗಡೆಗೆ ಬಂದ. ಈ ಬಂದಿದ್ದ ಶ್ರೀಮಂತರೆಲ್ಲ ಹೊಸ ಬೂಡ್ಸು ಚೊಪ್ಪಲೆ ಹಾಕೊಂಬಂದಿದ್ರು. ಅದನ್ನೆಲ್ಲ ತೆಗೆದು ಚೀಲದಲ್ಲಿ ತುರ್ಕೊಂಡ. ಚೀಲ ಹೆಗಲ ಮೇಲೆ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗಿ ಅದು ಎಷ್ಟು ಹೋಯ್ತು ಅಷ್ಟಕ್ಕೆ ಮಾರ್ಬಿಟ್ಟ. ಆ ದುಡ್ಡಿನಲ್ಲಿ ಯಾರ್ಯಾರು ಏನೇನು ತಿಂಡಿ ಕೇಳಿದ್ರೆಲ್ಲ ಪಟ್ನ ಕಟ್ಸ್ಕೊಂಡ್ಬಂದ. ಎಲ್ಲರ ಕೈಗೂ ಒಂದೊಂದು ಪಟ್ನ ಕೊಟ್ಟ, ತಿನ್ನಿ ಸ್ವಾಮಿ, ಭಾಳ ದಿವಸದಿಂದ ಸತಾಯಿಸ್ತಾ ಇದ್ರಿ, ದೇವರು ನನಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ, ತಗೊಳ್ಳಿ ಸ್ವಾಮಿ ತಿನ್ನಿ. ಒಬ್ಬ ಪಟ್ನ ಬಿಚ್ಚಿದ, ಅದರಲ್ಲಿ ಮೈಸೂರು ಪಾಕಿತ್ತು. ಒಂದು ಚೂರು ಮುರಿದು ಬಾಯಿಗೆ ಹಾಕಿದ. ಆಹಾ, ಅಯ್ಯ, ನಾನು ಎಷ್ಟೋ ಸಲ ಮೈಸೂರು ಪಾಕ್ ತಿಂತಿದ್ದೀನಿ, ಆದರೆ ಇಷ್ಟೊಂದು ರುಚಿಯಾಗಿ ಯಾವತ್ತೂ ಇರಲಿಲ್ಲ ಕಣೋ. ಇದು ಇಷ್ಟೊಂದು ರುಚಿಯಾಗಿರಬೇಕಾದ್ರೆ ನಿನ್ನ ಮನಸ್ಸೇ ಕಾರಣ ಅಂದ. ಅದಕ್ಕೆ ಆ ಕೂಲಿ ಹೊರವನಂದ, ಸ್ವಾಮಿ ನಂದೇನಿದೆ, ಎಲ್ಲ ನಿಮ್ಮ ಎಕ್ಕಡ. ಅವ್ರು ನೋಡಿದ್ರು, ಚೆ ನೋಡಿದೇನೆಯ ಎಂಥ ದೊಡ್ಡ ಮನುಷ್ಯ. ಕೂಲಿ ಹೊರವನಾದ್ರೆ ಅವನ ಮನಸ್ಸು ನೋಡಪ್ಪ, ನೀನು ದೊಡ್ಡ ಮನುಷ್ಯ ಕಾಣೋ, ಸ್ವಾಮಿ ನಂದೇನಿದೆ ಎಲ್ಲ ನಿಮ್ಮ ಎಕ್ಕಡ. ಅವ್ರಿಗೊಬ್ರಿಗೂ ಅರ್ಥವಾಗಲಿಲ್ಲ. ಅವರವ್ರು ಅಂತಾರೆ, ಅಯ್ಯ ಏನೋ ನಾವೇನೋ ಅನ್ಕೊಂಡಿದ್ವಿ ನಿಮ್ಮನ್ನ, ನೀನು ನಿಜವಾಗ್ಲೂ ದೊಡ್ಡ ಮನುಷ್ಯ ಕಣಯ್ಯ, ಸ್ವಾಮಿ ನಮ್ದೇನಿದೆ ಎಲ್ಲ ನಿಮ್ಮ ಎಕ್ಕಡ. ಅಯ್ಯ ನಾವು ಬರ್ತೀವಯ್ಯ, ದಯಮಾಡಿಸಿ ಸ್ವಾಮಿ. ಹೊರಗಡೆಗೆ ಬಂದು ನೋಡ್ತಾರೆ, ಒಬ್ಬರು ಚೊಪ್ಲಿನೂ ಇಲ್ಲ. ಅವ್ರವ್ರಿಗೆ ಗೋಯಿಂಗ್ ಕೊಡ್ತಾರೆ. ಒಬ್ಬನ ಕಣಯ್ಯ, ಇನ್ನೊಬ್ಬಂದ ನಾನು ಕಣೆ, ಮೂರನೇ ಒಂದಲ್ಲೇ ಏನು ಗೋಯ್ ಅಂತ ಕರೆದು ಕೆಳಯ್ಯ. ಒಬ್ಬ ಅಯ್ಯೋ ಕೂಲಿ ಹೊರನ್ ಬಂದ, ಏನು ಸ್ವಾಮಿ ಏನಯ್ಯ, ನಾವು ಬರೋವಾಗೆಲ್ಲ ಬುಡ್ಸು ಚೊಪ್ಲಿ ಎಲ್ಲ ಹಾಕೊಂಬಂದ್ವಿ, ಒಂದು ಇಲ್ವಲ್ಲ ಎಲ್ಲಯ್ಯ. ಅವನಂದ, ಸ್ವಾಮಿ ನೀವು ತಿಂದಿಲ್ವೇ? ಅದೆಲ್ಲ ಅದೇ. ಏನೋ ಅದು? ಸ್ವಾಮಿ ಅದು ಮಾರಿದ್ದೇ, ನೀವು ತಿಂದಿದ್ದು. ಅವರೆಲ್ಲ ಬಂದ, ಅದೇನಾ ನೀನು ಆಗಾಗ ಎಕಡ ಅಂದಿದ್ದು? ಹೌದು ಸ್ವಾಮಿ. ದೊಡ್ಡ ಮನುಷ್ಯ ಕಣಪ್ಪ, ಸಾಕಯ್ಯ ನೀನು ಸಾವಾಸ ಅಂತ ಹೇಳಿ ಹೊರಟೇ ಹೋದರು. ಕೇವಲ ಹಾಸ್ಯದ ನಿಮಿತ್ತವಾಗಿ ಹೇಳಬಹುದಾದ ಮಾತಷ್ಟೇ. ಮಕ್ಕಳ ಅವತಾರವಾಗುತ್ತೆ ಎಂದರೆ ಲೋಕದಲ್ಲಿ ಪರಮಾತ್ಮನ ಕರುಣೆಯಿಂದಲೇ. ಇಲ್ಲಿ ಅವತರಿಸಿದ್ದಾನೆ ಮಹಾನುಭಾವ ಅಗ್ನಿ ಸ್ವರೂಪನಾಗಿ. ಅವತರಿಸಿರುವ ಆ ಮಗುವಿಗೆ ನಾಮಕರಣ ಶಾಸ್ತ್ರಕ್ಕಾಗಿ ಎಲ್ಲರೂ ಸೇರಿದರು. ಏನಂತ ಹೇಳ್ತೀರಾ? ಏನು ಹೆಸರಿಡ್ತೀರಾ? ಝಗಿ ಝಗಿಪ ಅಗ್ನಿ ರೂಪದಲ್ಲಿ ಅವತರಿಸಿ ಜಗದಾದಿ ದೇವ ಶಿವನಂತೆ ಕಾಂಬಗೀತ ಜಮದಗ್ನಿ. ಜಮದಗ್ನಿ ಎಂಬತಕ್ಕಂಥ ಹೆಸರನ್ನಿಟ್ಟಿದ್ದಾರಂತೆ. ಬೆಳೆಯುತ್ತಿದ್ದಾನೆ ಬಾಲಕ. ದೈವಾನುಗ್ರಹ ವಿಶೇಷದಿಂದ ಫಳಫಳ ಹೊಳೆಯುವ ನಯನಗಳಿಂದ, ಥಳಥಳ ಹೊಳೆಯುವ ಕೇಶಗಳಿಂದ, ಅನುನಯದಲ್ಲಿ ಜಗವೆಲ್ಲ ಕಂಡು ಬೆರಗಾಗುವ ತರದಲ್ಲಿ ನಡೆದನು ಆಗ. ಹರನೆ ತಾನು ಅವತರಿಸಿದನು, ಜಗವೆಲ್ಲ ಪೊರೆಯಲು ಬಂದನು. ಹರನೆ ತಾನು ಅವತರಿಸಿದನು, ಜಗವೆಲ್ಲ ಪೊರೆಯಲು ಬಂದನು. ಜಗವೆಲ್ಲ ಪೊರೆಯಲು ಬಂದನು. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಓಂ ನಮಃ ಶಿವಾಯ. ಆ ಬಾಲಕ ಬೆಳೆಯುತ್ತಿದ್ದಾನೆ ಎಂದರೆ
ಪೌರ್ಣಿಮಾ ಚಂದ್ರನಂತೆ ಬೆಳೆಯುತ್ತಿದ್ದಾನೆ. ತಂದೆಯಾದ ರುಚಿಕ ಮಹರ್ಷಿಯ ಆಶೀರ್ವಾದ ಬಲದಿಂದ ಅನೇಕ ವಿದ್ಯಾ ಪಾರಂಗತನಾದ ಮಹಾ ತಪಸ್ವಿಯಾದ ಫಳಫಳನ ಹೊಳೆವ ನಯನಗಳಿಂದ ಜಗವೆಲ್ಲ ಕಂಡು ಬೆರಗಾಗುವ ತೆರದೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿ ಋಷಿಯು ತಾನು ಬೆಳೆದು ನಿಂತಿದ್ದಾನೆ. ಒಂದು ದಿನ ಇವರು ಭಾಗೀರಥಿಯ ತೀರದಲ್ಲಿ ಸ್ನಾನಾದಿಗಳನ್ನು ಮಾಡಿ ಬರಬೇಕು ಎಂಬತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರಂತೆ. ಅನೇಕ ಪುಣ್ಯ ನದಿಗಳಲ್ಲೆಲ್ಲ ಸ್ನಾನ ಮಾಡಿ ಬರುತ್ತಿರುವಾಗ ಈ ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿಯನ್ನು ಕಂಡು ದೇಶದ ಅರಸನೆಂದೆನಿಸಿದಂಥ ರೇಣುಕ ರಾಜ ತನ್ನ ಮಗಳಾಗಿರ್ತಕ್ಕಂಥ ರೇಣುಕಿಗೆ ತಕ್ಕ ವರನಿಲ್ಲವಲ್ಲ ಎಂದು ಹುಡುಕುತ್ತಿದ್ದವನು ದೂರದಿಂದ ಈ ರುಚಿಕನ ಮಗ ಬರುವುದನ್ನ ಆ ಜಮದಗ್ನಿಯನ್ನು ಕಂಡೊಡನೆ ಬಂದಿದ್ದೆ ಕರಗಳನ್ನು ಜೋಡಿಸಿ ರುಚಿಕನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಸ್ವಾಮಿ, ನನ್ನ ಮಗಳಿಗೆ ತಕ್ಕ ವರನನ್ನು ಹುಡುಕಾಡಿ ಎಲ್ಲೂ ದೊರಕದ ಕಾರಣ ನಿಮ್ಮಲ್ಲಿ ಬೇಡುತ್ತಿದ್ದೇನೆ. ನನ್ನ ಮಗಳನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಿ. ರುಚಿಕ ಮಹರ್ಷಿ ಹೇಳಿದ, ಅಯ್ಯ, ಲೋಕವು ಏನಾದರೂ ಆಡಿಕೊಂಡಿತು. ಸನ್ಯಾಸಿಗಳ ಮನೆಗೆ ರಾಜಕುಮಾರಿ ಹೋದ್ಲು ಅಂದಿಡು. ಆದ್ದರಿಂದ ಈ ಅಪವಾದದಿಂದ ದೂರ ಆಗಬೇಕಾದ್ರೆ ಒಂದು ಉಪಾಯ, ನೀನು ಸ್ವಯಂವರವನ್ನು ಏರ್ಪಡಿಸು, ಅದರಲ್ಲಿ ನಾವು ಬರ್ತೇವೆ. ಆಗ ನಿನ್ನ ಮಗಳು ಯಾರನ್ನು ಮೆಚ್ಚಿ ಪುಷ್ಪಹಾರ ಹಾಕುವಳೋ ಅವರನ್ನೇ ಆಕೆ ವಿವಾಹವಾಗಲಿ. ಅವರ ಅನುಮತಿಯನ್ನು ಪಡೆದು ಮಹಾನುಭಾವನಾಗಿರ್ತಕ್ಕಂಥ ರೇಣುಕ ಮಹಾರಾಜ ಹಿಂತಿರುಗಿ ಬಂದು ತನ್ನ ನಾಡಿನಲ್ಲಿ ಸ್ವಯಂವರವನ್ನ ಏರ್ಪಡಿಸುತ್ತಿದ್ದಾನೆ. ಸ್ವಯಂವರ ಮಂಟಪವು ನಿರ್ಮಿತವಾಗಿದೆ. ರಾಜಾಧಿರಾಜರೆಲ್ಲರೂ ಬಂದು ಸೇರಲು ಅವಕಾಶವಾಗಿದೆ. ಅಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ವಾಳವ, ಸಿಂಧು, ಕುರುಗ, ಸೌರಾಷ್ಟ್ರ, ಗುರ್ಜರ, ಪ್ರದೇಶಗಳೇ ಮೊದಲಾದ 56 ದೇಶದ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ರೇಣುಕಾ ದೇವಿಯನ್ನು ವಿವಾಹವಾಗಬೇಕೆಂಬ ಚಪಲದಿಂದ ಎಲ್ಲರೂ ಬಂದು ಸೇರಿರುವಾಗ ರೇಣುಕರಾಜ ಪ್ರಾರ್ಥನೆಯನ್ನು ಮಾಡಿದರಂತೆ. ಅವರ ಪ್ರಾರ್ಥನೆಯ ಮೇರೆಗೆ ಮಹಾನುಭಾವರಾಗಿರ್ತಕ್ಕಂಥ ರುಚಿಕ ಮತ್ತು ಜಮದಗ್ನಿಗಳು ಸಹ ಆ ಸಭಾಮಂಟಪಕ್ಕೆ ಆಗಮಿಸಿದ್ದಾರೆ. ಪುಷ್ಪಮಾಲಿಕೆಯನ್ನು ಹಿಡಿದು ಬರುತ್ತಿದ್ದಂಥ ರೇಣುಕಾ ದೇವಿ ದೂರದಿಂದ ಜಮದಗ್ನಿಯನ್ನು ಕಂಡು ತನ್ನನ್ನು ಉದ್ಧಾರ ಮಾಡಲು ಶಿವನು ತಾನು ಈ ರೀತಿ ಬಂದಿರುವುದೆಂಬುದನ್ನು ಅರಿತು ಕರದೊಳಗೆ ಪಿಡಿದಿರುವ ಪೂಮಾಲೆಯನ್ನು ತಂದು ಆತನ ಕೊರಳಿಗೆ ಹಾಕ್ತಿದ್ದಾಳಂತೆ. ಕರದಿ ಪಿಡಿದ ಪೂಮಾಲೆಯ ತಂದು ಕೊರಳೊಳು ಹಾಕಿದಳಾಗ ಜಗವೆಲ್ಲ ಕಂಡು ಅಚ್ಚರಿಗೊಳ್ಳುವ ತೆರದಿ ನಡೆಯಿತು ಬೇಗ. ಕುಪಿತವಾದ ಅರಸರೆಲ್ಲರೂ ತಾವು ನಿಂತರಾಗ ಬಲು ಬೇಗ. ಕರದಿ ಖಡ್ಗವನ್ನು ಬಿಡಿದು ಧುರಕ್ಕೆ ತಾವು ಸಿದ್ಧರಾದರಾಗ ನಾರಾಯಣ ನಾರಾಯಣ ನಾರಾಯಣ. ಪೂಮಾಲೆಯನ್ನು ಕೊರಳಿಗೆ ಹಾಕಿದ ಕೂಡಲೇ ದೇವಾನುದೇವತೆಗಳೆಲ್ಲ ಪೂಮಳೆಯನ್ನು ಕರೆದರಂತೆ. ಎಲ್ಲರೂ ಸಂತಸವನ್ನು ಪಡುತ್ತಿದ್ದಾರೆ. ಆದರೆ ಅಲ್ಲಿಗೆ ಬಂದಿದ್ದ ಕೆಲವು ಜನ ರಾಜರೆದ್ದರಂತೆ, ಏನಿದು ಅನ್ಯಾಯ? ರಾಜಾಧಿರಾಜರಾದ ನಮ್ಮನ್ನು ಕರೆಸಿ ನಮ್ಮ ಎದುರಿನಲ್ಲೇ ಒಬ್ಬ ಸನ್ಯಾಸಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಈ ರೇಣುಕ. ನಿಲ್ಲು ಯುದ್ಧಕ್ಕೆ. ಎಲ್ಲರೂ ಯುದ್ಧಕ್ಕೆ ಸಿದ್ಧರಾದಾಗ ರುಚಿಕನು ತನ್ನ ಮಗನ ಕಡೆಗೆ ತಿರುಗಿ, ಜಮದಗ್ನಿ, ಕೇವಲ ಇವರ ಅಪ್ರಯೋಜಕರು, ನಾರಾಯಣ ಶಿವ ಎಂದು ಕಣ್ಮುಚ್ಚಿ ಕುಳಿತುಕೊಳ್ಳಬಹುದಾದವರು, ಇವರಿಂದೇನು ಆಗದು ಎಂದರಿತಿರುವ ಈ ಅರಸರಿಗೆ ವಿವೇಕವನ್ನು ಹೇಳಲು ಸಿದ್ಧರಾಗು. ಕರದಿ ಧರುವಂ ಪಿಡಿದು ಶರದಿಯಂತಿರಬಹುದಾದ ಅರಸರ ಶಿರವಂ ತರಿದು ಧರೆಯೊಳಗೆ ಅಪರಿಮಿತ ವೀರತ್ತಾನೆಂದು ತೋರಲಾಗ. ಜಮದಗ್ನಿಯು ನಿಂತವರಾಗಿ ನಿಮಿಷಾರ್ಧದೊಳಗಾಗಿ ಬಂದಿದ್ದ ಅನಿತ ಅರಸರನ್ನೆಲ್ಲ ಧ್ವಂಸ ಮಾಡಿದನಂತೆ. ಮತ್ತೆ ಕೆಲವರೆಲ್ಲರೂ ಬಂದು ಶರಣಾಗತರಾಗಿದ್ದಾರೆ. ಆಗ ತಂದೆಯಾದ ರೇಣುಕರಾಜನು ಮಗಳನ್ನು ಕೊಟ್ಟು ಮದುವೆ ಮಾಡಿ ಸಕಲ ವಿಧವಾದ ಸುಖಭೋಗಗಳಿಂದ ಬಾಳುವುದಕ್ಕಾಗಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಅರಸುತನವನ್ನೇ ಅಳೆಯನಿಗೆ ದಾನ ಮಾಡಿದ್ದಾನೆ. ಆದರೆ ಸರ್ವದಾ ತಪಸ್ಸನ್ನೇ ಮುಖ್ಯವಾಗಿ ಭಾವಿಸಿಕೊಂಡಿರಬಹುದಾದಂಥ ಜಮದಗ್ನಿ ಋಷಿಯು ತನ್ನಾಶ್ರಮಕ್ಕೆ ಹಿಂತಿರುಗಿ ಬಂದನಂತೆ. ಆಶ್ರಮದಲ್ಲಿ ಈ ತಾಯಿ ರೇಣುಕಾದೇವಿ ಬಂದಿದ್ದಾಳೆ. ನಾನು ರಾಜನ ಮಗಳು ಎಂಬುದನ್ನು ಮರೆತಿದ್ದಾಳೆ. ಅಲ್ಲಿ ಅಷ್ಟೈಶ್ವರ್ಯದ ಭೋಗದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಸುಖಪಾನೀಯಗಳನ್ನು ಸೇವಿಸುತ್ತಾ ಸೇವಕರಿಂದ ಆನಂದೋತ್ಸಾಹದಿಂದ ಕಾಲವನ್ನು ಕಳೆಯಬಹುದಾದ ರೇಣುಕಾ ಇಲ್ಲಿ ಆಶ್ರಮದಲ್ಲಿ ಯೋಗಿನಿಯಂತೆ ಕಾಲವನ್ನು ಕಳೆಯುತ್ತಿದ್ದಾಳೆ. ತಾಯಿ ಅವತರಿಸಿರುವುದೇ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ. ಯಾವಾಕೆಯ ಹೆಸರನ್ನು ಹೇಳಿದ ಮಾತ್ರದಿಂದ ಸಕಲ ಪಾಪಗಳೆಲ್ಲವೂ ತಮಗೆ ತಾನಾಗಿ ತೊಲಗಿ ಹೋಗುವುದು. ಭಾರತದ ನಾರಿಯರಿಗೆ ಆದರ್ಶಮಣಿಯಾಗಿ ತಾನು ಅವತರಿಸಿರುವಳು. ಅಂತಹ ತಾಯಿ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾಳೆ ಯೋಗಿನಿಯಂತೆ.
ಪತಿಯ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ಯಾವ ಕೆಲಸ ಕಾರ್ಯಗಳಲ್ಲಿ ಕೊರತೆ ಇಲ್ಲದಂತೆ ತಾನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡುತ್ತಾಳಂತೆ. ಅದನ್ನೇ ನೋಡಿ ಕೆಲವರು ಹೇಳ್ತಾರೆ, ಈ ಮಹಾನುಭಾವಳು ಎಂಥವಳಪ್ಪ ಅಂದರೆ, ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿಸು ಎಂದಳು ಸುಗುಣೆ. ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿಸು ಎಂದಳು ಸುಗುಣೆ. ಅಂಗಳದಲ್ಲಿ ರಂಗವಲ್ಲಿಯನ್ನಿಟ್ಟು ಮಂಗಳಾಂಗಿತ ಬಂದಳು. ಕಂಬು ಕಂದರ ಶಂಭೋ ಮಹಾದೇವ ಇಂಬನು ನೀಡು ಎಂದಳು ಸುಗುಣೆ. ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿಸು ಎಂದಳು ಸುಗುಣೆ. ಜ್ಞಾನ ನದಿಯೊಳಗೆ ಮನವ ತೊಳೆದಿಟ್ಟು ಅಭಿಮಾನವೆಂಬ ಅಚ್ಚಡ ಹುಟ್ಟು. ಜ್ಞಾನ ನದಿಯೊಳಗೆ ಮನವ ತೊಳೆದಿಟ್ಟು ಅಭಿಮಾನವೆಂಬ ಅಚ್ಚಡ ಹುಟ್ಟು. ಪತಿ ಸೇವಾ ವ್ರತವೆಂಬ ತಿಲಕವನ್ನಿಟ್ಟು ವಂಶ ಗೌರವವೆಂಬ ಕುಪ್ಪಸ ತೊಟ್ಟು. ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿಸು ಎಂದಳು ಸುಗುಣೆ. ದಾನ ಧರ್ಮಗಳೆಂಬ ಬಳೆಯನ್ನು ತೊಟ್ಟು, ದಾನ ಧರ್ಮ ಎಂಬ ಬಳೆಯನ್ನು ತೊಟ್ಟು, ಭಾಗ್ಯಲಕ್ಷ್ಮಿಯೋ ಬ್ರಹ್ಮನ ರಾಣಿಯೋ, ಭಾಗ್ಯಲಕ್ಷ್ಮಿಯೋ ಬ್ರಹ್ಮನ ರಾಣಿಯೋ, ಭವದೂರ ಶಿವನ ಅರಸಿಯೋ, ಇವಳು ಕನ್ನಡ ನಾಡಿನ ಕಣ್ಮಣಿಯೋ. ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿಸು ಎಂದಳು ಸುಗುಣಿ. ಹಿರಿಯರು ಹೆಣ್ಣು ಮಕ್ಕಳು ಉಡಬಹುದಾದ ಒಡವೆ ವಸ್ತ್ರಗಳನ್ನು ಕುರಿತು ಹೇಳ್ತಾರೆ. ಜ್ಞಾನ ಎಂಬ ನದಿಯೊಳಗೆ ಮನವ ತೊಳೆದಿಟ್ಟು ಅಭಿಮಾನವೆಂಬ ಅಚ್ಚಡವ ಹುಟ್ಟು. ಪತಿ ಸೇವಾ ಎಂಬ ಪತಿ ಸೇವಾ ವ್ರತವೆಂಬ ತಿಲಕವನ್ನು ಫಣೆಯೊಳಗಿಟ್ಟು ವಂಶ ಗೌರವವೆಂಬ ಕುಪ್ಪಸವ ತೊಟ್ಟು. ದಾನ ಧರ್ಮಗಳೆಂಬ ಕೈಬಳೆಯ ತೊಟ್ಟು, ಭಾಗ್ಯಲಕ್ಷ್ಮಿಯೋ ಬ್ರಹ್ಮನ ರಾಣಿಯೋ, ಭವದೂರ ಶಿವನ ಅರಸಿಯೋ, ನಮ್ಮ ಕನ್ನಡ ನಾಡಿನ ಕಣ್ಮಣಿಯೋ. ಉದಯ ಕಾಲದೊಳ್ಳೆದ್ದು ಸೂರ್ಯೋದಯವಾಗುವುದಕ್ಕೆ ಮುಂಚಿತವಾಗಿ ಎದ್ದಿದ್ದಾಳಂತೆ ಈ ತಾಯಿ. ಮನೆ ಅಂಗಳವನ್ನೆಲ್ಲ ತೊಳೆದಿದ್ದಾಳೆ. ಮಂಗಳಾಂಗಿಯು ಅಂಗಳದಲ್ಲಿ ರಂಗವಲೆಯನ್ನಿಟ್ಟು ಶ್ರೀರಂಗ ಸಲಹೆಂದು ಸರ್ವಮಂಗಳೆಯಾದ ಶಿವೆಯನ್ನು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಳೆ. ಪತಿಗೆ ಯಾವ ವಿಧದಲ್ಲಿಯೂ ಮನಸ್ಸಿಗೆ ಚ್ಯುತಿ ಬಾರದಂತೆ, ಆತನ ವ್ರತಭಂಗವಾಗದಂತೆ ತಾನು ಸೇವೆಯನ್ನು ಮಾಡುತ್ತಿದ್ದಾಳೆ. ಬಂದು ಹೋಗುವರ ಅತಿಥಿ ಸತ್ಕಾರದಲ್ಲಿ ಹೇಗಿದ್ದಾಳೆ ಎಂದರೆ ಮಕ್ಕಳನ್ನು ಕಂಡಂತೆ ಕಾಣುತ್ತಿದ್ದಾಳೆ. ಅವರೆಲ್ಲರೂ ಈಕೆಯನ್ನು ಅಮ್ಮ ಅಮ್ಮ ಎಂತಲೇ ಕರೆಯುತ್ತಿದ್ದಾರಂತೆ. ಅಮ್ಮ ಅಮ್ಮ ಎಂದು ಕರೆಯುತ್ತಿರುವಾಗ ಈ ತಾಯಿ ಪ್ರತಿನಿತ್ಯದ ಸೇವೆ ಎಂದರೇನು? ಪತಿಯು ತಾನು ಮಾಡಬಹುದಾದಂಥ ಯಜ್ಞಕ್ಕೆ ತಾನು ಸಮಯ ಮೀರದಂತೆ ಸಕಾಲದಲ್ಲಿ ಹೋಗಿ ನದಿಯ ತೀರದಲ್ಲಿ ಸ್ನಾನವನ್ನು ಮಾಡಿ ತಾನು ಅಲ್ಲಿಂದ ಜಲವನ್ನು ತಂದು ಅರ್ಘ್ಯಕ್ಕೋಸ್ಕರವಾಗಿ ಒಪ್ಪಿಸಿಕೊಡುತ್ತಿದ್ದಳಂತೆ. ಇನ್ನು ಅವರಿಗೂ ಒಂದು ಚಿಂತೆಯಾಯಿತು, ಮಕ್ಕಳಿಲ್ಲ ಅನ್ನೋ ಚಿಂತೆ. ಈ ಮಕ್ಕಳಿಲ್ಲ ಅನ್ನೋ ಚಿಂತೆಯಲ್ಲಿ ಈ ತಾಯಿಯು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಸಂಕಲ್ಪ ಮಾತ್ರದಿಂದ ದೇವಾನು ದೇವತೆಗಳೇ ಅವತರಿಸಿದ್ದಾರೆ. ಈ ಮಹಾನುಭಾವಳಾಗಿರತಕ್ಕಂಥ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ಮಕ್ಕಳಾಗಿದೆ. ಆ ಮಕ್ಕಳಲ್ಲಿ 4 ಜನ ಮಕ್ಕಳಾದರು. ವಸು, ವಿಶ್ವವಸು, ಬೃಹದ್ಭಾನು, ಬೃಹತ್ ಕಣ್ವ ಎಂಬತಕ್ಕಂಥ 4 ಜನ ಮಕ್ಕಳಾದ ಮೇಲೆ ಈ ತಾಯಿ ಆನಂದ ಪರವಶಳಾಗಿದ್ದರೆ ಪರಮಾತ್ಮನ ಅವತಾರವ ಕಾಲ ಬಂದಿದೆ. ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಪರಶಿವಿಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದಾರಂತೆ. ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರೇ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಏಹಿ ಸೌಖ್ಯಂ ದೇಹಿ ಸಿಂಹಂ ವಾಹಿನಿ ದಯಾ
ಪ್ರವಾಹಿನಿ ಮೋಹಿನಿ ಏಹಿ ಸೌಖ್ಯಂ ದೇಹಿ ಸಿಂಹಂ ವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಭಂಡ ಮುಂಡ ಚಂಡ ಕಂಡನಿ ಮಹೇಶ ಭಂಜನಿ ಜನರಂಜನಿ ನಿರಂಜನಿ ಭಂಡ ಚಂಡ ಮುಂಡ ಕಂಡನಿ ಮಹೇಶ ಭಂಜನಿ ಜನರಂಜನಿ ನಿರಂಜನಿ ಪಂಡಿತ ಶ್ರೀ ಗುಹದಾಸ ಪೋಷಣಿ ಭಾಷಣಿ ರಿಪು ಭೀಷಣಿ ವರಭೂಷಣ್ ಪಂಡಿತ ಶ್ರೀ ಗುಹದಾಸ ಪೋಷಣಿ ಭಾಷಣಿ ರಿಪು ಭೀಷಣಿ ವರಭೂಷಣಿ ಪಾಹಿ ಮಾಂ ಕೃಪಾಕರೇ ಶಂಕರಿ ಪಾಹಿ ಮಾಂ ಶ್ರೀರಾಜರಾಜೇಶ್ವರಿ. ನಾರಾಯಣ. ದೇವಿ ರೇಣುಕೆಯು ಓಡಿ ಬಂದು, ನಾರದ ಸ್ವಾಗತ. ಅಮ್ಮ, ನಾನು ಬರುತ್ತಿರುವುದು ವೈಕುಂಠದಿಂದ. ಭೂಲೋಕದಲ್ಲಿ ಹರಿಯು ತಾನು ಅವತಾರವಾಗಬೇಕಾಗಿದೆ. ಹಿಂದೆಯೇ ತಾನು ನಿನ್ನಲ್ಲಿ ಅವತಾರವಾಗುತ್ತೇನೆ ಎಂದು ಅಭಯವನ್ನು ಕೊಟ್ಟಿದ್ದರಂತಲ್ಲ, ಈಗೋ ಅದಕ್ಕಾಗಿ ಮುನ್ಸೂಚನೆಯಾಗಿ ಬಂದಿದ್ದೇನೆ. ಆ ತಾಯಿ ಹೇಳಿದ್ಲು, ಸಕಲ ದೇವತೆಗಳ ಆಶೀರ್ವಾದದಿಂದ ಪರಮಾತ್ಮನೇ ನನ್ನ ಮಗನಾಗಿ ಅವತರಿಸ್ತಾನೆ ಅಂದರೆ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಎಂದಾಗ, ಮಹಾನುಭಾವನಾಗಿರುವ ಶ್ರೀ ಹರಿಯು ತಾನು ಆ ತಾಯಿಯಾದ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ಅವತಾರವಾಗುವ ಕಾಲ. ಜಗವೆಲ್ಲವೂ ಕಾಯುತ್ತಿದೆಯಂತೆ. ಹರಿಗವತರಿಸಿದನಾಗ ಜಗದ ಭಾರವನ್ನು ಇಳಿಸಲು ಬೇಗ. ಹರಿಗವತರಿಸಿದನಾಗ ಪರಮಾತ್ಮ ತಾನು ಅವತಾರವಾಗಿದ್ದಾನೆ. ಅವತಾರವಾದೊಡನೆ ದೇವದುಂದುಬಿಗಳು ಮೊಳಗಿದವಂತೆ, ದೇವರ್ಗಳು ಭೂಮಳೆಯನ್ನು ಕರೆದರಂತೆ. ಅಸುರ ಕುಲ ಸಂಹಾರಕ್ಕೆ ಅವತರಿಸಿರುವ ಹರಿಯ ಗುಣಗಾನವನ್ನು ಮಾಡಿದರು ಸಾಧು ಸಂತರೆಲ್ಲರೂ ಸೇರುತ್ತಾ. ಆ ಮಗುವನ್ನು ಕಂಡ ಕೂಡಲೇ ಆ ತಾಯಿಗೇನಾನಂದವಾಯಿತೋ. ಆಹಾ, ಬಂದೆಯಾ ಮಗನೇ ನೀನು? ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯ ಕಾಮ ಭಾರ್ಗವ ರಾಮ. ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯ ಕಾಮ ಭಾರ್ಗವ ರಾಮ. ಈ ಭಾಗ್ಯ ಇನ್ನಾರಿಗುಂಟಯ್ಯ ರಾಮ, ಈ ಭಾಗ್ಯ ಇನ್ನಾರಿಗುಂಟಯ್ಯ ರಾಮ. ಹೇ ಪುಣ್ಯ ಕಾಮ ಎನ್ನಯ್ಯ, ಹೇ ಪುಣ್ಯ ಕಾಮ ಭಾರ್ಗವ ರಾಮ. ಜೋ 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 ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯ ಕಾಮ ಭಾರ್ಗವ ರಾಮ. ಭಾರ್ಗವರಾಮನು ಬೆಳೆಯುತ್ತಿದ್ದಾನೆ. ಸಕಲ ವಿಧದಂತ ಎಲ್ಲ ರೂಪ ಲಾವಣ್ಯಗಳನ್ನು ಮೀರುವಂಥ ಸೌಂದರ್ಯವಂತನಾಗಿ, ತಂದೆಯಲ್ಲಿ ಸಕಲ ಶಾಸ್ತ್ರ ಪ್ರವೀಣನಾಗಿ ಬೆಳೆಯುತ್ತಾ ತಂದೆಗೆ ಬಂದು ನಮಸ್ಕಾರ ಮಾಡಿ ಹೇಳಿದ, ಅಪ್ಪ ನನಗನುಮತಿಯನ್ನು ಕೊಡು, ನಾನು ಶಿವನಲ್ಲಿ ಹೋಗಿ ತಪವನಾಚರಿಸಿ ಧನುರ್ವಿದ್ಯಾ ವಿಶಾರದನಾಗಿ ಬರ್ತೇನೆ. ತಂದೆ ಮಗನನ್ನು ಕಂಡು ಆಶೀರ್ವಾದ ಮಾಡಿ, ಲೋಕದಲ್ಲಿ ಧರ್ಮವನ್ನು ಉದ್ಧಾರ ಮಾಡಲು ನೀನು ಈ ಕಾರ್ಯವನ್ನು ಮಾಡು ಎಂದಾಗ ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಭಾರ್ಗವರಾಮನು ತಾನು ತೆರಳಿದ್ದಾನೆ ಕೈಲಾಸದಲ್ಲಿ ಶಿವನ ಕುರಿತು ತಪಸ್ಸನ್ನು ಮಾಡಲಿಕ್ಕೆ. ಇಲ್ಲಿ ಈ ತಾಯಿ ಆಗಿರತಕ್ಕಂಥ ರೇಣುಕಾ ತನ್ನ ನಿತ್ಯ ಕರ್ತವ್ಯದಲ್ಲಿ ತಾನು ಮಗ್ನಳಾಗೇ ಇದ್ದಾಳೆ. ಆಕೆಯನ್ನ ಬಹುವಿಧದಲ್ಲಿ ಕೊಂಡಾಡುತ್ತಿದ್ದಾರೆ. ಈಗಲೂ ಸಹ ಈ ತಾಯಿಯನ್ನ ಎಲ್ಲಮ್ಮ ದೇವರು ಎಂಬುದಾಗಿ ಅನೇಕ ಜನ ಭಕ್ತರು ಆಕೆಯ ತಾಯಿಯನ್ನು ಪೂಜೆ ಮಾಡುವುದು ಉಂಟು. ಆಕೆಯ ಮಹತ್ವವನ್ನ ಬಲುವಿಧದಲ್ಲಿ ಕೊಂಡಾಡ್ತಾರಂತೆ. ಆ ತಾಯಿ ನೀರು ತರಲಿಕ್ಕೆ ಹೋಗ್ತಿದ್ಲಲ್ಲ, ಅದನ್ನು ನೋಡಿ ಒಬ್ಬ ಹಿರಿಯರು ಹೇಳ್ತಾರೆ, ಏನು ಮಹತ ಇದು ಏನು ಚಂದ, ಏನು ಮಹತ ಇದು ಏನು ಚಂದ, ನಮ್ಮ ರೇಣುಕಾಂಬೆಯು ಮುದದಿಂದ, ನಮ್ಮ ರೇಣುಕಾಂಬೆಯು ಮುದದಿಂದ, ಮಂದಿ ಜನಕ್ಕೆ ಬಲು ಚಂದದವರ ಕೊಡೋ ಎಲ್ಲಮ್ಮನಂತೆ ಬಂದು ಕುಳಿತಿರುವಳು. ಇದು ಏನು ಮಹತ ಇದು ಏನು ಚಂದ, ಏನು ಮಹತ ಇದು ಏನು ಚಂದ. ಹಸಿ ಮರಳ ಮಡಿಕೆ ಮಾಡಿಕೊಂಡ, ಹಸಿ ಮರಳ ಮಡಿಕೆ ಮಾಡಿಕೊಂಡ, ಭಾಗೀರಥಿಯನ್ನು ತುಂಬಿಸಿಕೊಂಡ, ಅದರೊಳ ಭಾಗೀರಥಿಯನ್ನು ತುಂಬಿಸಿಕೊಂಡ. ಕುಂದರದನೆ ಮಂದ ಗಮನೆ ಅನುವಿಂದ ಮನೆಗೆ ತಾ ಬಂದ, ಚಲುವಿಂದ ಪತಿಗೆ ಜಲವಿತ್ತು ತಂದ. ಇದು ಏನು ಮಗತ ಆನಂದ, ಇದು ಏನು ಮಗತ ಆನಂದ, ಏನು ಮಗತ ಆನಂದ.
ನಾನು ಎಂದವರ ಗೋಣು ಮುರಿದು ಗುಣಹೀನರಾದವರ ದೂರ ತೊರೆದು ಭಕ್ತಿ ತಾನದಲ್ಲಿ ಇರುವರತ ತನ್ನ ಜಾಣತನದಿ ರೇಣುಕಾಂಬ ಕಾಯುವಳು ಏನು ಮಹತ ಇದು ಏನು ಚಂದ ಭಕ್ತಿ ತಾನದಿರುವರ ಜಾಣತನದಿ ರೇಣುಕಾಂಬ ಕಾಯುವಳು ಏನು ಮಹತ ಇದು ಏನು ಚಂದ ಏನು ಮಹತ ಇದು ಏನು ಚಂದ ಆಹಾ ಏನು ಮಹತ ಇದು ಏನು ಚಂದ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಎಂದರೆ ಹಸಿ ಮರಳಲ್ಲಿ ಮಡಿಕೆ ಮಾಡಿಕೊಂಡ ಅದರೊಳಗೆ ಭಾಗೀರಥಿಯನ್ನು ತುಂಬಿಸಿಕೊಂಡ ಕುಂದರದನೆ ಆಹ ಮಂದಗ ಮನೆ ಅನುವಿಂದ ಮನೆಗೆ ತಾ ಬಂದ ಚೆಲುವಿಂದ ಪತಿಗೆ ಜಲವಿತ್ತು ತಂದದು ಏನು ಮಹತ ಆನಂದ ಇದು ಏನು ಮಹತ ಆನಂದ. ಈ ತಾಯಿ ಪ್ರತಿ ದಿವಸ ನದಿ ತೀರಕ್ಕೆ ಬಂದು ಹಸಿ ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಅದರಲ್ಲಿ ಗಂಗೆಯನ್ನು ತುಂಬಿಕೊಂಡು ತಲೆಯ ಮೇಲೆ ತಾನದನ್ನಿಟ್ಟರೆ ಕೈ ಬೀಸಿಕೊಂಡು ಬರುತ್ತಿದ್ದರೆ ಆ ತರುತ್ತಿರಬಹುದಾದ ಜಲವನ್ನು ಜಮದಗ್ನಿ ಸ್ವೀಕರಿಸಿ ತಾನು ಅರ್ಘ್ಯವನ್ನೆರೆಯುತ್ತಿದ್ದ ಎಂಬತಕ್ಕಂಥ ಕಥಾಭಾಗ ಈಗಲೂ ಲೋಕದಲ್ಲಿ ಅನೇಕ ವಿಧದಲ್ಲಿ ಆ ಯಲ್ಲಮ್ಮ ತಾಯಿ ಎಂಬತಕ್ಕಂಥ ಕೊಂಡಾಡತಕ್ಕಂಥವರು ಇದ್ದಾರೆ. ಕಾರಣ ಮಂದಿ ಜನಕ್ಕೆ ಬಲು ಚಂದಾದಿ ವರ ಕೊಡುವಂಥ ಯಲ್ಲಮ್ಮ ತಾ ಬಂದು ಕುಳಿತಿರುವಳು ನೋಡು ಏನು ಮಹತ ಏನು ಅಂದ. ಈ ರೀತಿ ಕೊಂಡಾಡುತ್ತಿದ್ದಾರೆ. ಹೀಗೆ ಕಾಲವನ್ನು ಕಳೆಯುತ್ತಿರುವಾಗ ಒಂದು ದಿನ ಈ ತಾಯಿ ನದಿಯ ತೀರದಲ್ಲಿ ಜಲ ತರಲು ಬಂದಿದ್ದರೆ ಚಿತ್ರರಥ ಎಂಬತಕ್ಕಂಥ ಗಂಧರ್ವನೋರ್ವನು ತನ್ನ ಸಖಿಯರಿಂದೊಡಗೂಡಿ ಜಲಕ್ರೀಡೆಯನ್ನಾಡುತ್ತಿದ್ದನಂತೆ. ಜಲ ತುಂಬುತ್ತಿದ್ದ ಈ ತಾಯಿ ತಲೆಗೆತ್ತಿ ನೋಡಿ ಆ ಸತಿಪತಿಗಳು ಸರಸ ಸಲ್ಲಾಪವನ್ನಾಡುತ್ತಿರುವುದನ್ನು ಕಂಡು ಅಯ್ಯೋ ನನ್ನ ಪತಿಯು ನನ್ನ ಸಂಗಡ ಇದ್ದಿದ್ದರೆ ನಾನು ಹೀಗೆ ಆಡಬಹುದಾಗಿತ್ತಲ್ಲ ಎಂಬುದಾಗಿ ತಾನು ಅಂದುಕೊಂಡಳಂತೆ. ಭಾಗೀರಥಿಯ ತೀರದಲ್ಲಿ ತಾನಂದ ಮಾತಾ ಹಾಗಂದುಕೊಂಡು ಕೂಡಲೇ ತಲೆಯ ಮೇಲೆ ನಿರ್ಮಾಣವಾಗಿದ್ದ ಹಸಿ ಮರಳಿನ ಮಡಕೆ ಪಟ್ಟನೆ ಹೊಡೆದಿದೆ, ಜಲ ಸೋರಿ ಹೋಗಿದೆ. ಮತ್ತೆಷ್ಟು ನಿರ್ಮಾಣ ಮಾಡಿದರೂ ಆಗದೆ ಈ ತಾಯಿ ಸ್ವಲ್ಪ ನಿಧಾನವಾಗಿ ಬಂದಳಂತೆ. ರುದ್ರಾಂಶದಿಂದ ಕೂಡಿರತಕ್ಕಂಥ ಜಮದಗ್ನಿಯು ಸಿಟ್ಟಿನಿಂದಲೇ ಕೇಳಿದ, ಎಲೆಲವೇ ತಡವಾಗಿ ಬಂದದವಳೆ, ಚಂಚಲದ ಮನಸ್ವಭಾವದವಳೆ, ವ್ರತಭಂಗಗೈದಂಗನೆಯೇ, ಜಮದಗ್ನಿ ಯಾರೆಂಬುದನ್ನು ಮರೆತು ನೀನೀ ಕಾರ್ಯವನ್ನು ಮಾಡಿದೆ. ಕ್ಷಣ ಮಾತ್ರದೊಳಗಾಗಿ ಇಷ್ಟು ದಿನ ಗೈದ ನಿನ್ನ ವ್ರತವನ್ನು ಭಂಗಗೊಳಿಸಿದೆ, ಸಾಧ್ಯವಿಲ್ಲ. ವಸು ವಿಶ್ವವಸು ಮಕ್ಕಳಿಬ್ಬರು ಬಂದರು. ಏನಾಗಬೇಕಪ್ಪ? ತೆಗೆಯುವಳ ತಲೆಯನ್ನ, ಬಹುವಿಧದ ಮನದ ದುಃಖಕ್ಕೆ ಕಾರಣಭೂತಳಾದ ಈ ರೇಣಿಕೆಯು ಧರೆಯೊಳಗಿರಬಾರದು, ತೆಗೆ ಖಡ್ಗ. ಮಕ್ಕಳೆಂದರು, ಅಪ್ಪ ತಾಯಿಯನ್ನು ವಧೆ ಮಾಡುವಂಥ ಮಕ್ಕಳು ನಾವಾಗುವುದು ಬೇಡ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯ ಕೊಲ್ಲುವ ಸುತರು ನಾವಾಗುವುದು ಬೇಡ ಅಪ್ಪ. ಎಲೆಲವೋ ದ್ರೋಹಿಗಳೇ, ಹಾಗಾದರೆ ಈ ಧರೆಯಲ್ಲಿ ನೀವು ಬಾಳುವುದೇ ಬೇಡ ಎಂದು ಶಾಪವಿತ್ತರೆ ಅವರ ಹಾಗೆ ಬಿದ್ದು ಪ್ರಾಣವನ್ನು ಕಳೆದರಂತೆ. ಬೃಹತ್ ಕಣ್ವಾ ಬೃಹತ್ ಬಾನು ಆ ಇಬ್ಬರು ಮಕ್ಕಳು ಸಹ ತಂದೆಯ ಮಾತಿಗೆ ಎದುರಾದರಂತೆ. ಕೂಡಲೇ ಶಾಪವಿತ್ತ, ನೀವೆಲ್ಲರೂ ನಾಶವಾಗಿ ಹೋಗಿ. ರಾಮ ಭಾರ್ಗವ ರಾಮ ಕೈಲಾಸದಲ್ಲಿ ಶಿವನಡೆಯಲ್ಲಿ ತಪವನಾಚರಿಸುತ್ತಿದ್ದ ಭಾರ್ಗವರಾಮನಿಗೆ ಈ ಮಾತು ಕೇಳಿದೊಡನೆ ತಂದೆಯ ಕರೆಯ ಕೇಳಿ ದಡದಡನೆ ಧಾವಿಸಿ ಬಂದು ನಿಂತನಂತೆ. ಅಪ್ಪ ಏನಾಗಬೇಕು? ಕುಮಾರ, ತಂದೆಯ ಆಜ್ಞೆಯನ್ನು ಪಾಲಿಸುವುದೇ ಮಗನ ಮುಖ್ಯ ಕರ್ತವ್ಯವಾದ್ದರಿಂದ ತೆಗೆ ಖಡ್ಗವನ್ನ, ಹಾರಿಸಿವಳ ತಲೆಯನ್ನ. ಭಾರ್ಗವರಾಮನ ಹಿಂದು ಮುಂದಂದನ್ನು ನೋಡದೆ ಕರದೊಳಗೆ ಖಡ್ಗವನ್ನು ಪಿಡಿದು ಅಲ್ಲಿ ಬೆದರಿ ಅದರಿ ನಿಂತಿರಬಹುದಾದ ರೇಣುಕೆಯ ತಲೆಯನ್ನು ಒಂದು ಸಲ ಢಾಪ್ಪನೆ ಹಾರಿಸಿದರಂತೆ. ಮಧ್ಯದಲ್ಲಿ ಕತೆ ಹೇಳುವುದುಂಟು. ಹಾರಿದ ತಲೆಯು ಬಂದು ಬಿದ್ದ ಗಿರಿಯಲ್ಲಿಯೇ, ಆ ಸಹ್ಯಾದ್ರಿ ಗಿರಿಯಲ್ಲಿಯೇ ಈಗಲೂ ಆಯಮ್ಮನೆ ಯಲ್ಲಮ್ಮ ಎಂದು ಪೂಜೆ ಮಾಡುವ ಜನಗಳು ಬಹುಜನಗಳ ನಂಬಿಕೆಯಲ್ಲಿ ಕಥಾಭಾಗದಲ್ಲುಂಟು. ನಮ್ಮ ಕಥಾಭಾಗವನ್ನು ಮುಂದರಿಸುವುದಾದರೆ ತಲೆ ಹಾರಿದೊಡನೆ ಜಗವೆಲ್ಲ ಬೆರಗಾಯಿತಂತೆ. ಬುಳಬುಳನೆ ಹರಿವ ನೆತ್ತರನ್ನು ಕಂಡು ಮಗನು ಕಣ್ಣೀರು ಸುರಿಸ್ತು ನಿಂತರೆ ತಂದೆ ಓಡಿ ಬಂದು ಮಗನನ್ನು ತಬ್ಬಿದ. ಕಂದ, ಅಳುಕದೆ ಅಲುಗದೆ ಚಂಚಲನಾಗದೆ ಪಿತೃವಾಕ್ಯವನ್ನು ಪಾಲಿಸಿದ. ಪಿತೃವಾಕ್ಯ ಪರಿಪಾಲನಾ ಧುರಂಧರ, ಏನು ಬರಬೇಕು ನಿನಗೆ? ಕರಗಳನ್ನು ಜೋಡಿಸಿ ಭಾರ್ಗವರಾಮ ಕೇಳ್ತಾನೆ, ತಂದೆಯೇ ವರವನ್ನು ಕೊಡುವುದಾದರೆ ನನ್ನ ತಾಯಿಯನ್ನು ಮತ್ತೆ ಜೀವಂತಳನ್ನಾಗಿ ಮಾಡು, ನನ್ನ ಅಣ್ಣಂದಿರನ್ನೆಲ್ಲರನ್ನೂ ಪುನರ್ಜೀವನಗೊಳಿಸು, ಅಲ್ಲದೆ ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ಯಾವ ವಿಧವಾದ ದ್ವೇಷ ಬಾರದಂತೆ, ಈ ವಿಷಯವೇ ಅವರಿಗೆ ಅರಿವಿಲ್ಲದಂತೆ ಅನುಗ್ರಹವನ್ನು ಮಾಡು. ತಂದೆ ನಕ್ಕ. ಕಂದ, ಈ ವಿಷಯವನ್ನರ್ಥ ಮಾಡಿಕೊಳ್ಳದ ಜನರು, ಇದೋ ನಿನ್ನ ತಾಯಿಗೆ ಪುನರ್ಜನ್ಮ ಪ್ರಾಪ್ತವಾಗುತ್ತಿದೆ.
ಮಂಗಳವಾಗಲಿ. ಕರವ ತೋರಿದೊಡನೆ ಸರಸರನೆ ಗೆದ್ದರಾಗ, ಕರವ ತೋರಿದೊಡನೆ ಸರಸರನೆ ಗೆದ್ದರಾಗ, ಸರಸದಿಂದ ಮಗನ ತಪ್ಪುತ್ತಲಿ ತಾವು ಮುದ್ದಾಡಿದರು ಬೇಗ. ಎಲ್ಲರೂ ಜೀವಂತರಾದರು, ವಿಷಯವೇ ತಿಳಿಯದೆ ಸಂತೋಷದಿಂದ ಕೂಡಿದರು. ಭಾರ್ಗವರಾಮ ತಂದೆ ತಾಯಿಗಳು ನಮಸ್ಕರಿಸಿ ಮತ್ತೆ ಕೈಲಾಸಕ್ಕೆ ತಾನು ಹೊರಟಿದ್ದಾನೆ. ಪುರುಷ ಎಂಬುದನ್ನು ಪಡೆದು ಧರೆಯೊಳಗೆ ಕ್ಷತ್ರಿಯರ ಕುಲವನ್ನು ನಾಶ ಮಾಡುತ್ತೇನೆ ಎನ್ನುವುದಕ್ಕಾಗಿ ಇಲ್ಲಿ ಸಕಲ ವಿಧವಾಗಿರುವ ಸಾಧು ಸಂತರ ಸೇವೆಯನ್ನು ಮಾಡುತ್ತಾ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ಮಾಹಿಷ್ಮತಿ ನಗರದ ಅರಸ ಕಾರ್ತಿವೀರ್ಯಾರ್ಜುನ ವೈಕುಂಠದಲ್ಲಿ ಹರಿಯ ಸುದರ್ಶನ ಚಕ್ರನಾಗಿದ್ದು ನನ್ನನ್ನು ಜಯಿಸುವರು ಯಾರು ಇಲ್ಲ ಎಂದಾಗ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಮುಂದೆ ನಾನೊಬ್ಬ ಬ್ರಾಹ್ಮಣ ಬಾಲಕನಾಗಿ ಸೈನ್ಯವಿಲ್ಲದೆ ಏಕಾಂಗಿಯಾಗಿ ನಿನ್ನೊಡನೆ ನಿಂತು ಯುದ್ಧವನ್ನು ಮಾಡಿ ನಿನ್ನನ್ನು ಜಯಿಸುತ್ತೇನೆ ಎಂದು ಅಭಯ ಕೊಟ್ಟಿದ್ದ. ಆ ಮಾಹಿಷ್ಮತಿ ನಗರದ ಮಹಾನುಭಾವನಾದರ ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯರಲ್ಲಿ ತಾನು ವಿದ್ಯಾವಂತನಾಗಿ ಸಕಲ ವಿದ್ಯೆಗಳನ್ನು ಕಲಿತು ತಾನೇ ತಾನಾಗಿ ಮೆರೆಯುತ್ತಿದ್ದವನು ಒಂದು ದಿನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದಿದ್ದಾನಂತೆ ಈ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ. ಬಂದ ಆ ರಾಜನನ್ನು ಕಂಡೊಡನೆಯೇ ಈ ಮಹಾರಾಜ ಹೇಳ್ತಾನೆ, ಸ್ವಾಗತವು ನಿಮಗಯ್ಯ ಪರಿವಾರ ಸಹಿತ ಬಂದಿಗ ಭೂಪತಿಯೇ, ಸ್ವಾಗತವು ನಿಮಗಯ್ಯ. ಮೌನಿ ಆಶ್ರಮಕ್ಕೆ ಬಂದೆ ಬಹು ಪುಣ್ಯದ ಫಲವೆಲ್ದೆ, ಅಯ್ಯ ಮೌನಿ ಆಶ್ರಮಕ್ಕೆ ಬಂದೆ ಬಹು ಪುಣ್ಯದ ಫಲವೆಲ್ದೆ, ಸೇವೆಯ ಸ್ವೀಕರಿಸಲ್ದೆ ಸನ್ನಿವೇಶದಿರಲಹಿಲ್ದೆ, ಸ್ವಾಗತವು ನಿಮಗಯ್ಯ. ಸ್ವಾಗತ ನಗರದೊಡೆಯ, ನಿನಗೆ ಸ್ವಾಗತ. ದಯಮಾಡಿಸು, ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ಕಾರ್ತಿವೀರ್ಯಾರ್ಜುನ ಹೇಳಿದ, ಸ್ವಾಮಿ, ನಾನು ಬಹುವಿಧದಿಂದ ಅನೇಕ ಜನ ಸಾವಿರಾರು ಮಂದಿ ಸೈನಿಕರಿಂದ ಕೂಡಿ ಬಂದಿದ್ದೇನೆ, ಆದರೂ ಚಿಂತೆ ಇಲ್ಲ. ನನ್ನ ಸ್ವಾಗತದಿಂದ ನೀನು ಮನ್ನಿಸಿ ಬಂದು ಆತಿಥ್ಯವನ್ನು ಸ್ವೀಕರಿಸು. ಹಾಗೆಯೇ ಆಗಲಿ. ಅಂದರೆ ಜನ ಉಳಿದರೆ ಕಾರ್ತಿವೀರ್ಯಾರ್ಜುನಿಗೆ ಅನುಮಾನ, ಸಾವಿರಾರು ಮಂದಿಗೆ ಅಡಿಗೆ ಮಾಡಿಸ್ತಾರ. ಒಬ್ಬ ಸಿಪಾಯಿನ ಕರೆದ, ಹೋಗಿ ನೋಡೋ ಆಶ್ರಮದಲ್ಲಿ ಏನಾದರೂ ಅಡುಗೆ ನಡೀತಾ ಇದೆಯಾ? ಅವನು ವಾಪಸ್ ಬಂದು ಹೇಳಿದ, ಸ್ವಾಮಿ ಅಡುಗೆ ಏನು ಬಂತು, ಅಲ್ಲಿ ಹೊಗೆನೇ ಆಡ್ತಾ ಇಲ್ಲ. ಅಲ್ಲ, ಇಷ್ಟೊಂದು ಜನಕ್ಕೆ ಅಡುಗೆ ಆಗಬೇಕಾದ್ರೆ ಎಷ್ಟು ದೊಡ್ಡ ಅಡುಗೆ ಆಗಬೇಕು, ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ. ನೋಡೋಣ. ಸ್ವಲ್ಪ ಕಾಲವಾಗಿ ಆ ಭೋಜನದ ಸಮಯಕ್ಕೆಲ್ಲರೂ ಬಂದಾಗ ಸಾಲಾಗಿ ಕುಳಿತಿರುವ ಸಾವಿರಾರು ಮಂದಿಗೆ ಮೃಷ್ಟಾನ್ನ ಭೋಜನ, ಲಾಡು, ಚಿರೋಟಿ, ದೂದ್ಪಾಡ, ಕಥಾಯಿ, ದಮರೋಟು, ಮೈಸೂರು ಪಾಕ್, ಕೇಸರಿ ಬಾತು, ಬಕಳು ಬಾತು ಬೇಕಾದಷ್ಟು ಮಾಡಿ ಬಡಿಸ್ತಾ ಇದ್ದಾರಂತೆ. ಅದೆಲ್ಲ ತಿನ್ನೋ ಯೋಗ್ಯತೆ ಇರೋರಿಗೆ ಮಾತ್ರ ಸಾಧ್ಯ, ಇಲ್ಲದೆ ಇರೋರು ಹೆಸರು ಕೇಳಿ ಸುಮ್ಮನೆ ಆಗಿಬಿಡ್ಬೇಕು. ನಾನು ದೊಡ್ಡ ಹೋಟ್ಲಿಗೆ ಹೋಗಿ ಕೂತ್ಕೊಂಡು ಹೆಸರು ಕೇಳಿ ಸುಮ್ಮನೆ ಆಗಿಬಿಡುತ್ತೆ. ಅವನು ಹೇಳ್ತಾನೆ, ಲಾಡು, ಚಿರೋಟಿ, ದೂದ್ಪಾಡ, ಕಥಾಯಿ, ದಮರೋಟು, ಮೈಸೂರು ಪಾಕ್, ಕೇಸರಿ ಬಾತು, ಬಕಳು ಬಾತು, ರೌಂಡ್ ಬಾತು, ಕುಂಬ್ಕೊಂಡು ಬಾತು, ಸಣ್ಣಿಗೆ ಬಾತು ಅಂದರೆ ಆಹಾ ಪರಮಾತ್ಮ ಎಂತೆಂಥ ತಿಂಡಿ ಮಾಡಿದ್ದೀಯಪ್ಪ, ಒಂದು ಲೋಟ ಕಾಫಿ ಕೊಡಯ್ಯ, ಕುಡ್ಕೊಂಡು ಹೋಗ್ತೀನಿ ಅಂತ ಹೊರಟು ಹೋಗ್ಬಿಡೋದು. ಪರಮಾತ್ಮ ಕೊಟ್ಟಾಗ ನೋಡಬಹುದಲ್ವೇ, ಅತಿ ವಿಜೃಂಭಣೆಯಿಂದ ನಡೆದಿದೆ ಭೋಜನ. ಅರಸ ನೋಡಿದ, ಇಷ್ಟೆಲ್ಲಕ್ಕೂ ಕಾರಣ ಎಲ್ಲಿಂದ? ಇಷ್ಟೆಲ್ಲರಿಗೂ ಈ ರೀತಿಯಾದ ಮೃಷ್ಟಾನ್ನ ಆಹಾ ಅದೋ ಕಾಣುತ್ತಿದೆ ಎಂದರೆ ಜಮದಗ್ನಿಯು ಅತಿಥಿ ಸತ್ಕಾರಕ್ಕಾಗಿ ಇರಲಿ ಎಂದು ದೇವೇಂದ್ರ ತಾನು ಬಹುಮಾನವಾಗಿ ಕರುಣಿಸಿದ್ದಂಥ ಕಾಮಧೇನುವನ್ನು ಕಂಡ. ಮುನಿಯೇ, ಸಂರಕ್ಷಣೆ ಮಾಡುವ ಭಾರವನ್ನು ಹೊತ್ತ ನನಗೆ ಇದು ಸಲ್ಲಬೇಕಾದ್ದರಿಂದ ನೀಡಿ ಕಾಮಧೇನುವನ್ನ. ಜಮದಗ್ನಿ ಹೇಳಿದನಂತೆ, ಅಯ್ಯ, ನಾನು ಎಲ್ಲವನ್ನು ಕೊಡಬಹುದಾದರೂ ಸಹ ಯಾರೋ ನನಗಾಗಿ ಕೊಟ್ಟಿರುವುದನ್ನು ನಿನಗೆ ನೀಡಲಾರೆ. ನೀಡೆನೆಂದರೆ ನಾನು ಬಿಡಲಾರೆ. ಅನ್ಯರ ವಸ್ತುವನ್ನು ಕೊಡುವ ಅಧಿಕಾರ ನನಗಿಲ್ಲ. ಯಾರದೇ ವಸ್ತುವಾದರೂ ಬಲಾತ್ಕಾರದಿಂದ ಪಡೆಯುವ ಅಧಿಕಾರ ನನಗಿದೆ. ಇದ್ರೆ ತೆಗೆದುಕೊಂಡು ಹೋಗು ಅನ್ನುವಾಗ ಪಿಡೀರಿ ಕಾಮಧೇನುವನ್ನ. ಸೈನಿಕರೆಲ್ಲರೂ ಮುತ್ತಿದರಂತೆ ಆ ಕಾಮಧೇನುವನ್ನು ಪಿಡಿಯಲು. ಕಾಮಧೇನು ಪ್ರಾರ್ಥಿಸ್ತಾ ಇದೆ, ಅಯ್ಯ ಜಮದಗ್ನಿ, ಏಕೆ ಮೌನವಾಗಿರುವೆ? ಜಮದಗ್ನಿ ಹೇಳಿದ, ಕಾಮಧೇನು, ನನ್ನ ಹೆಂಡತಿಯು ವಧೆಯಾದ ಮೇಲೆ ನನ್ನ ಮಗನಾದ ಪರಶುರಾಮನು ವರವನ್ನು ಕೇಳುವಾಗ ನಾನು ಆಶೀರ್ವದಿಸಿ ನನ್ನ ಮನದೊಳಗಿರಬಹುದಾದ ಕ್ರೋಧ ಎಂಬ ಗುಣವನ್ನೇ ಬಿಟ್ಟುಬಿಟ್ಟಿದ್ದೇನೆ. ನನಗೀಗ ಕೋಪ ಬರುವುದಿಲ್ಲ. ಶಕ್ತಿ ಇದ್ದರೆ ನಿನ್ನನ್ನು ನೀನೇ ರಕ್ಷಣೆ ಮಾಡು.
ಹಾಗನ್ನುವಾಗ ಕಾಮಧೇನುವನ್ನು ಹಿಡಿಯುತ್ತಿದ್ದರೆ ಒಂದು ಸಲ ಹುಂಕರಿಸಿದಂತೆ ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಉದ್ಭವ ಮಾದರು. ಆಗ ನಾರಾಯಣ ನಾರಾಯಣ. ಸೈನಿಕರೆಲ್ಲರೂ ಉದ್ಭವವಾದರಂತೆ ಅನೇಕ ಜನ ವೀರರೆಲ್ಲರೂ ಆ ಮಾತೆಯಾಗಿರುವ ಕಾಮಧೇನುವಿಂದ ಸೃಷ್ಟಿಯಾಗಿ ಹೈಹಯ ರಾಜನಾಗಿರುವ ಕಾರ್ತಿವೀರ್ಯಾರ್ಜುನನ ಸೈನ್ಯ ಸಮೇತರಾದ ಸಮಸ್ತರನ್ನು ಧ್ವಂಸ ಮಾಡಿಬಿಟ್ರು. ಕಾಮಧೇನು ಬಂದು ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿಯ ಹತ್ತಿರ ನಿಂತಾಗ ತನ್ನ ಪುತ್ರ ಮಿತ್ರ ಕಳತ್ರಾದಿ ಬಾಂಧವರೆಲ್ಲರೂ ನಾಶವಾದದ್ದನ್ನು ಕಂಡಂಥ ಕಾರ್ತಿವೀರ್ಯಾರ್ಜುನ ಕರದಲ್ಲಿ ಖಡ್ಗವನ್ನು ಹಿಡಿದ. ಎಲವೋ ಮುನಿಯೇ, ನಿನ್ನಿಂದಲ್ಲವೇ ಈ ಅಪಘಾತ, ನೋಡು ನಿನ್ನನ್ನೇನು ಮಾಡ್ತೇನೆ ಎಂಬುದಾಗಿ ಹಾರಿ ಬಂದನಂತೆ. ತನ್ನ ಪತಿಗೆ ಒದಗಿರಬಹುದಾದ ವಿಪತ್ತನ್ನು ಕಂಡು ರೇಣುಕೆಯು ಬಂದು ಅಡ್ಡವಾಗಿ ನಿಂತರೆ ನಿಷ್ಕರುಣೆಯಾದಂಥ ಈ ಕಾರ್ತಿವೀರ್ಯಾರ್ಜುನ ಖಡ್ಗವನ್ನು ತೆಗೆದು ಬೀಸಿದಾಗಲೇ ಆ ಪೆಟ್ಟಿಗೆ ಕೆಳಗೆ ಬಿದ್ದ ಜಮದಗ್ನಿ. ರಾಮ ರಾಮಾನುತಿರೋದೊಳಗಾಗಿ 21 ಸಲ ಪ್ರಹಾರ ಮಾಡಿದನಂತೆ. ಆ 21 ಸಲವೂ ದೇಹವೆಲ್ಲ ಗಾಯವಾಗಿದೆ ರೇಣುಕೆಗೆ. ಜಮದಗ್ನಿ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಭಯಪಟ್ಟ ಈ ಕಾರ್ತಿವೀರ್ಯಾರ್ಜುನ ಪರಶುರಾಮನಿಂದ ಏನಾಗುವುದೋ ಎಂಬುದನ್ನು ತಿಳಿದು ದೂರದಲ್ಲಿ ಓಡಿ ಹೋದ. ಈ ತಾಯಿ ತನ್ನ ಗಂಡ ಮೃತನಾಗಿರುವುದನ್ನು ಕಂಡು ರಾಮ ಭಾರ್ಗವ ರಾಮ ಅಂದಳಂತೆ. ಕೈಲಾಸದಲ್ಲಿ ಗಣಪತಿಯನ್ನು ಕುರಿತು ತಪವನಾಚರಿಸಿ ಪರಶುವನ್ನು ಪಡೆದಿದ್ದಂಥ ಪರಶುರಾಮ ತಾಯಿಯ ಧ್ವನಿಯನ್ನು ಕೇಳಿ ಥಟ್ಟನಲ್ಲಿ ಹಾರಿ ನೇರವಾಗಿ ಆಶ್ರಮದ ಬಳಿಗೆ ಬಂದು ನೋಡಿದ. ಹಕಟಕಟ, ನನ್ನಿಂದ ನೋಡಲಾಗದ ಈ ದೃಶ್ಯವನಮ್ಮ, ಏನಾಯಿತಮ್ಮ? ತಾಯಿ ಹೇಳ್ತಾಳಪ್ಪ, ಎನ್ನೊಡೆಯ ತಾನಳಿದನೆ, ಪಣೆ ಬಟ್ಟ ಅಡಿಸಿಟ್ಟನೆ, ಕೈ ಬಳೆಯ ಒಡೆದಿಟ್ಟನೆ, ದಿಕ್ಕೆಟ್ಟ ಹೆಣ್ಣು ನಾನಾದೆನೆ, ಹಡೆದವರ ಹೊಟ್ಟೆಯ ಹುಡಾದೆನೆ. ಅಯ್ಯೋ ಸಹಿಸನೆ ವ್ಯಥೆ ಅಮಮ, ಪಾಪಿ ಪತಿಯ ಕೊಂದನೆ ಅಧಮ. ರಾಮ ಪರಶುರಾಮ. ಪರಶುರಾಮ ಕಂಡೊಡನೆ ತಾಯಿಗೆ ಹೇಳಿದನಂತೆ, ಅಮ್ಮ, ದ್ರೋಹಿ ಎಂದೆನಿಸಿರುವ ಕಾರ್ತಿವೀರ್ಯಾರ್ಜುನನ ವಂಶದ ಬೇರನ್ನು ಕಿತ್ತು ಹಾಕಿ ಮಧಾಂಧರಾಗಿ ಮೆರೆಯಬಹುದಾದ ಕ್ಷತ್ರಿಯರ ಕುಲವನ್ನೆಲ್ಲ ಧ್ವಂಸವನ್ನು ಮಾಡಿ ಅವರ ರಕ್ತ ತರ್ಪಣದಿಂದ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡದ ಹೊರತು ಈ ಪರಶುರಾಮನ ಹೃದಯ ಅಗ್ನಿಯು ತಣ್ಣಗಾಗಲಾರದು. ಹೊಡೆದ ಒಡಲು ತಾನೀಗ ಯಾವ ರೀತಿ 21 ಸಲ ಎದೆ ಹೊಡೆದು ನೀನು ಅತ್ತೆಯೋ ಅಷ್ಟೇ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರ ವಂಶವನ್ನು ನಾಶ ಮಾಡಿಬಿಡ್ತೇನೆ. ಆಗ ತಾಯಿ ಹೇಳಿದ್ಲು, ಮಗನೇ, ಮೊದಲು ನಿನ್ನ ತಂದೆಗೆ ಒಂದು ಮಾರ್ಗವನ್ನು ತೋರಿಕೊಡು ಎಂದಾಗ ತಂದೆ ತಾಯಿಗಳಿಬ್ಬರನ್ನು ಹಡ್ಡೆಯಲ್ಲಿ ಹೊತ್ತು ತಾನು ಹಾಗೆಯೇ ಸಂಚರಿಸುವಾಗ ಸಹ್ಯಾದ್ರಿಗಿರಿ ಹತ್ರ ದತ್ತಾತ್ರೇಯ ಆಶ್ರಮದ ಹತ್ರ ಅಶ್ರೀರವಾಣಿಯಾಯಿತಂತೆ. ಅಪ್ಪ, ಇಲ್ಲೇ ನಿಮ್ಮ ತಂದೆ ತಾಯಿಗಳಿಗೆ ಸಂಸ್ಕಾರವನ್ನು ಮಾಡು. ಅಗ್ನಿಯನ್ನು ನಿರ್ಮಾಣ ಮಾಡಿದಾಗ ತಾಯಿ ಹೇಳ್ತಿದ್ದಾಳೆ, ಮಗನೇ, ನಾನು ಈ ಅಗ್ನಿ ಪ್ರವೇಶವನ್ನು ಮಾಡಿ ಮತ್ತೆ ನಾನು ಪ್ರಾಪ್ತನಾಗ್ತೇನೆ ಎಂಬುದಾಗಿ ಹೇಳಿ ತಾನೂ ಸಹ ಅಗ್ನಿ ಪ್ರವೇಶವಾದರಂತೆ. ಮತ್ತೆ ಜೀವಂತರಾಗಿ ಕಾಣಬರಬಹುದಾದಂಥ ತಾಯಿ ತಂದೆಗಳನ್ನು ಕಂಡೊಡನೆಯೇ ಪರಶುರಾಮ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಮಾಹಿಷ್ಮತಿ ನಗರಕ್ಕೆ ಬಂದಿದ್ದಾನೆ. ಒಬ್ಬ ಬ್ರಾಹ್ಮಣ ಬಾಲಕ ನನ್ನ ಮೇಲೆ ಯುದ್ಧ ಮಾಡಲು ಬಂದಿದ್ದಾನ ನೋಡೆಂಬುದಾಗಿ ಹಾರಿ ಬಂದರೆ ಸಮಸ್ತ ಸೈನ್ಯವನ್ನೆಲ್ಲವನ್ನು ಧ್ವಂಸ ಮಾಡಿದ. 1000 ಕೈಗಳಿಂದ ಆಯುಧವನ್ನು ಹಿಡಿದು ಬಂದಂತ ಆ ಕಾರ್ತಿವೀರ್ಯಾರ್ಜುನ ಕರಗಳನ್ನು ತಗದೆ ಕತ್ತರಿಸಿ ಧಳ 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 ಧಳನೆ ಹರಿವ ನೆತ್ತರನ್ನು ಕಂಡು ಫಳ ಫಳ ಫಳನೆ ಹೊಳೆವ ಕಣ್ಗಳಿಂದಲೇ ಧರೆಯೊಳಗೆ ಮನದೊಳಗೆ ಆವರಿಸಿರುವ ತಂದೆಯ ದುಃಖವನ್ನು ಹೋಗಲಾಡಿಸಲು ಸುಗವಾಗಿ ರಕ್ತ ತರ್ಪಣವನ್ನೆರಚುತ್ತಲೇ ಹೊರಟದಂತೆ ಕೊಡಲೆಯನ್ನು ಪಿಡಿದು ಆ ಪರಶುರಾಮ 21 ಸಲ ಭೂಪ್ರದಕ್ಷಿಣೆಯನ್ನೆಲ್ಲವನ್ನು ಮಾಡಿ ಅಭಿಮಾನ ಸೊರೆಯಿಂದ ಪ್ರವತ್ತರಾಗಿದ್ದ ಮಧಾಂಧರಾದ ಕ್ಷತ್ರಿಯರ ವಂಶವನ್ನೆಲ್ಲವನ್ನು ನಾಶ ಮಾಡಿದ. ಆಗ ಭುವಿಯೊಳಗೆ ಪಾಪದ ಭಾರ ಇಳಿದಿದೆ, ಎಲ್ಲರೂ ಶಾಂತರಾಗಬೇಕು ಎಂದು ಪರಶುರಾಮನನ್ನು ಪ್ರಾರ್ಥಿಸಿದರಂತೆ. ಮತ್ತೆ ಹಿಂತಿರುಗಿ ಬಂದು ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತೆ ತಾನು ಉಳಿದಾಗ ತಾನು ಮಾಡಿದ ಪಾಪ ಪರಿಹಾರಕ್ಕೋಸ್ಕರವಾಗಿ ಭೂಸುರರಿಗೆ ಭೂಮಿಯನ್ನೇ ದಾನವನ್ನಾಗಿ ಮಾಡಿ
ಸಮುದ್ರದಿಂದ ಇನ್ನು ದೂರಕ್ಕೆ ಓಡಿಸಬೇಕು ಎಂಬುದಾಗಿ ಕೊಡಲೆಯನ್ನು ತೆಗೆದೆಸೆದನಂತೆ ಆ ಕೊಡಲಿ ಎಷ್ಟು ದೂರಕ್ಕೆ ಹೋಯಿತೋ ಅಷ್ಟು ದೂರಕ್ಕೆ ಸಮುದ್ರವನ್ನು ಹಿಂದೆಗೆ ಓಡಿಸಿ ಆ ಪ್ರದೇಶವನ್ನೆಲ್ಲವನ್ನು ಭೂಸುರರಿಗೆ ದಾನವನ್ನಿತ್ತು ತಾನು ಗೈದಿರುವ ದೋಷದ ಪಾಪದ ಪರಿಹಾರವನ್ನು ಮಾಡಿಕೊಂಡಿದ್ದೆ. ದಶಾವತಾರದಲ್ಲಿ ಒಂದಾಗಿರಬಹುದಾದ ಪರಶುರಾಮಾವತಾರವನ್ನು ಸಾರ್ಥಕ ಮಾಡಿಕೊಂಡು ತಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಿದರಂತೆ ಆ ಪರಶುರಾಮರನ್ನು ಹೆತ್ತ ತಾಯಾದ ರೇಣುಕಾದೇವಿಯನ್ನ ಮಹಾತ್ಮಳು ರೇಣುಕಾ ಮಹಿಮಳು ಎಂದು ಕೊಂಡಾಡ್ತಾ ಯಲ್ಲಮ್ಮ ಎಂಬ ಹೆಸರಿನಲ್ಲಿಯೂ ಆಕೆಯನ್ನು ಪೂಜೆ ಮಾಡ್ತಾ ಲೋಕದಲ್ಲಿ ಎಲ್ಲರೂ ಸಹ ಆ ತಾಯಿ ಸೇವೆಯನ್ನು ಮಾಡುತ್ತಿದ್ದಾರೆ. ಪರಶುರಾಮನಾಗಿ ಅವತರಿಸಿದವರು ತಮ್ಮ ಅವತಾರದ ಕರ್ತವ್ಯವನ್ನು ಮುಗಿಸಿ ಶ್ರೀರಾಮನಿಗೆ ತಮ್ಮ ವೈಷ್ಣವ ಶಕ್ತಿಯನ್ನು ಕೊಟ್ಟು ಇಂದಿಗೂ ಚಿರಂಜೀವಿಗಳಾಗಿ ನೆನೆದವರ ಮನದಲ್ಲಿ ತಾವು ಪ್ರತ್ಯಕ್ಷರಾಗಿ ನಿಂತಿರುತ್ತಾರೆ ಎಂಬುದಾಗಿ ಜಗತ್ತು ಕೊಂಡಾಡುತ್ತಿದೆ. ಎಂದರೆ ಭಾರತ ನಾರಿಯರಿಗೆ ಆದರ್ಶಮಣಿಯಾಗಿ ಬೆರೆದಿರತಕ್ಕಂಥ ಆ ಮಹಾನುಭಾವಳಾದ ರೇಣುಕಾದೇವಿಯು ಈ ಕಥೆಯನ್ನು ಕೇಳಿದವರಿಗೆ ಓದಿದವರಿಗೆ ಸಮಸ್ತರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳುತ್ತಾ ಈ ರೇಣುಕಾ ಮಹಾತ್ಮೆಯ ಚರಿತ್ರೆಗೆ ನಾವು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ರಾಮ ರಾಮ ಎಂದು ಪ್ರಖ್ಯಾತಿ ಪಡೆದ ಪರಶುರಾಮನ ಹೆತ್ತ ಜನನಿಗೆ ಮಂಗಳವಾಗಲಿ ಸರ್ವರಿಗೆ.